ಹೈ-ಫೈ ಸ್ಪೇಸ್ಗೆ ನಿಮ್ಗೆ ಆರ್ಥಿಕ ಸುಸ್ವಾಗತ. ಇದು ಜಗತ್ತನ್ನು ಬದಲಾಯಿಸಲು ಅಸ್ತಿತ್ವಕ್ಕೆ ಬಂದಿರುವಂತಹ ತುಂಬಾ ಯುನೀಕ್, ನಾವ್ ಇಮ್ಯಾಜಿನೇ ಮಾಡ್ಕೊಂಡಿರಲ್ಲ ಅಂತ ಒಂದು ಪ್ಲಾಟ್ಫಾರ್ಮ್. ಇದುವರೆಗೂ ನಾನು ಅವಾಗ್ಲೇ ಹೇಳ್ದಂಗೆ ನಮ್ಮ ಲೈಫ್ ಅಲ್ಲಿ ಎಷ್ಟು ಸ್ಟ್ರೆಸ್ ಇದೆ, ಎಷ್ಟು ಕಷ್ಟಗಳು ನಾವು ಅನುಭವಿಸ್ತಾ ಇದೀವಿ, ಪ್ರತಿಯೊಂದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಸ್ಕ್ರೀನ್ ಅಲ್ಲಿ. ಈ ಕಷ್ಟಗಳು ನಮ್ಗೆ ಯಾವಾಗ ರಿಲೀಫ್ ಕೊಡುತ್ತೆ ಅಂತ ನಾವು ತುಂಬಾ ಹುಡುಕಾಟದಲ್ಲೇ ನಮ್ಮ ಲೈಫ್ ನ ಎಷ್ಟು ಕಳೆದಿದೀವಲ್ವಾ. ಫಸ್ಟ್ ಆಫ್ ಆಲ್ ವೈಟಮಿನ್ ಎಂ ತುಂಬಾ ಡೆಫಿಷಿಯನ್ಸಿ ಇದೆ, ಯಾರಿಗೂ ಮನಿ ಅನ್ನೋದೇ ಇಲ್ಲ, ಬರ್ತಾ ಇರೋ ಮನಿ ಸಾಕಾಗ್ತಾ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಒದ್ದಾಡ್ತಾ ಇದೀವಿ. ಪ್ರತಿದಿನ ನಮ್ಮ ನಾರ್ಮಲ್ ಲೈಫ್ ಆಕ್ಟಿವಿಟೀಸ್ ಏನ್ ಬೇಕೋ ಅದಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ. ಎಲ್ರಿಗೂ ಈಸಿಯಾಗಿ ಕೆಲಸ ಸಿಗೋದಿಲ್ವಲ್ಲ, ಉದ್ಯೋಗ ಅನ್ನೋದು ಅಷ್ಟು ಈಸಿಯಾಗಿ ಎಲ್ಲಿ ಸಿಗತ್ತೆ. ಮತ್ತೆ ಬಿಸ್ನೆಸ್ ಮಾಡೋಣ ಅಂತಂದ್ರೆ ಅದಕ್ಕೂ ಎಲ್ಲರ ಹತ್ರನೂ ದುಡ್ಡುಗಳು ಇರೋದಿಲ್ಲ. ಸೊ ಇಂಥ ಪರಿಸ್ಥಿತಿಗಳಲ್ಲಿ ನಮ್ಗೆ ಈ ನೆಟ್ವರ್ಕ್ ಬಿಸ್ನೆಸ್ ಎಲ್ಲ ಬಂದಾಗ ಅದೊಂದು ದೊಡ್ಡ ವರವಾಗಿ ಸಿಕ್ಕಿತ್ತು. ಎನಿ ಏಜ್ ಯಾರಾದ್ರೂ ಮಾಡ್ಬೋದು, ಇದಕ್ಕೆ ಅಂತ ಒಂದು ಸ್ಪೆಷಲ್ ಆಗಿ ತುಂಬಾ ಓದು, ಸ್ಕಿಲ್ಸ್, ಟ್ಯಾಲೆಂಟ್ಸ್ ಏನು ಬೇಡ ಅಂತ ನಾವು ತುಂಬಾ ಖುಷಿಯಿಂದ ನೆಟ್ವರ್ಕ್ಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಮ್ ಕೆಲ್ಸಾನ. ಆದ್ರೆ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು, ನಾವೇನಂತ ಸಕ್ಸಸ್ ಅಲ್ಲಿ ನೋಡ್ಲಿಲ್ಲ. ಬಿಕಾಸ್ ಇದೆಲ್ಲ ಬೇರೆ ಬೇರೆ ಕಂಪನಿಗಳು ಏನಿತ್ತು, ಆ ಕಂಪನಿಗಳೆಲ್ಲ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಡು ನಮ್ ತಲೆ ಮೇಲೆ ಒಂದು ಟೋಪಿ ಇಟ್ಟು ಓಡೋಗೋದ್ರಲ್ಲಿ ಇದ್ರು ಅಲ್ವಾ. ಸೊ ಅಲ್ಲೂ ನಮ್ಗೆ ಅಂತ ಓಹೋ ಅಂತ ಸಕ್ಸಸ್ ಸಿಗ್ಲಿಲ್ಲ. ದೇವ್ರೆ ಏನಪ್ಪ ಮಾಡೋದು, ಏನು ನಮ್ ಕತೆ ಹಿಂಗಾಗೋಯ್ತಲ್ಲ, ಇದ್ಯಾವ್ದು ನಮ್ ಕರ್ಮ, ಇದರಿಂದ ರಿಲೀಫ್ ಸಿಗೋದು ಹೇಗೆ, ಪರಿಹಾರ ಏನು ಅಂತ ಯೋಚನೆ ಮಾಡಿದಾಗ ನಾವು ಫಸ್ಟ್ ಹೋಗೋದೇ ದೇವ್ರು, ಪ್ರಾರ್ಥನೆ, ಬೇಡಿಕೆ, ಹೋಮಗಳು ಮಾಡ್ಸೋದು, ಪೂಜೆಗಳು ಮಾಡ್ಸೋದು, ಅರ್ಚನೆ ಕೊಡೋದು, ಇದು ಮಾಮೂಲಿ. ಅಷ್ಟು ಬಿಟ್ರೆ ನಮ್ಮ ದೊಡ್ಡವರು ಹೇಳ್ಕೊಟ್ಟಿರೋ ಪ್ರಕಾರ ಇವ್ರಿಗೆ ಹೆಲ್ಪ್ ಮಾಡಿ, ಸಹಾಯ ಹಸ್ತವನ್ನು ನೀವು ಚಾಚಿದಾಗ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ಯಾಕೆಂತಂದ್ರೆ ಯಾರಿಗ್ ನೀವು ಒಳ್ಳೇದ್ ಮಾಡಿದಿರೋ ಅವ್ರು ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ, ಅದರಿಂದ ನಿಮ್ಮ ಕರ್ಮಗಳೆಲ್ಲ ಕಳಿಯತ್ತೆ. ಇದೆಲ್ಲ ಹೋದಾಗ ನಿಮ್ಗೆ ಪುಣ್ಯ ಪ್ರಾಪ್ತಿ ಆಗತ್ತೆ, ಅದರಿಂದ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಸಿಗತ್ತೆ. ಇದೆಲ್ಲ ನಮ್ಗೆ ನಮ್ ದೊಡ್ಡವ್ರು ಹೇಳ್ಕೊಟ್ಟಿರೋದ್ರಿಂದ, ನಮಗೂ ಅದ್ರಲ್ಲಿ ನಂಬಿಕೆ ಇರೋದ್ರಿಂದ ನಾವ್ ಇದನ್ನೆಲ್ಲ ಮಾಡ್ತಾನೆ ಬರ್ತಾ ಇದೀವಿ. ಇಂತಹದೇ ಒಂದು ಲೈಕ್ ಮೈಂಡೆಡ್ ಪೀಪಲ್ ಅಂತ ನಾವೇನ್ ಹೇಳ್ತೀವಿ, ಇಂತದೇ ಯೋಚನಾ ಲಹರಿ ಇರುವಂತಹ ಜನ ಎಲ್ಲರೂ ಸೇರ್ಕೊಂಡು ಈ NGOಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಅದ್ರ ದ್ವಾರ ತುಂಬಾ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಸಮಾಜಕ್ಕೆ ಏನೋ ಒಳ್ಳೇದ್ ಮಾಡ್ಬೇಕು ಅಂತ ಎಲ್ಲ ಒಗ್ಗಟ್ಟಿನಿಂದ ಒಂದು ಟೀಮ್ ವರ್ಕ್ ಆಗಿ ಎಲ್ಲ ದುಡ್ದು ಏನೇನೋ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಬೇಸಿಕ್ ಆಗಿ ಅದರ ಫೌಂಡೇಶನ್ ಏನಪ್ಪಾ, ಧಾರಾಳವಾಗಿ ಕೊಡ್ಬೇಕು, ಸಮೃದ್ಧಿಯಾಗಿ, ಆವಾಗ್ಲೇ ನಾವು ಪಡ್ಕೊಳ್ಳೋದಕ್ ಸಾಧ್ಯ ಅಂತ. ಒಂದು ನಿರೀಕ್ಷಣೆ ಇಲ್ದೆ ನಾವು ಕೊಡ್ಬೇಕಂತೆ. ಇವಾಗ ನಿನ್ನ ಹತ್ರ ಇರೋದನ್ನ ನೀನ್ ಕೊಟ್ಬಿಟ್ಟೆ ನಿನ್ನ ಹತ್ರ ಇರಲ್ವಲ್ಲ, ನಿನಗೆ ಇರಲ್ವಲ್ಲ ಅಂತ ಯೋಚನೆ ಮಾಡ್ಬೇಡ. ಕೊಡೋನು ಖಂಡಿತವಾಗ್ಲೂ ಹೇಗೋ ಯಾವ್ದೋ ಒಂದು ರೂಪದಲ್ಲಿ ಇದಕ್ಕಿಂತ 10ರಷ್ಟು 100ರಷ್ಟು ಕೊಟ್ಟೇ ಕೊಡ್ತಾನೆ ಅನ್ನೋದು ನಮ್ ದೊಡ್ಡವರು ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಇದುವರೆಗೂ ಎಷ್ಟೆಲ್ಲಾ ಕಷ್ಟಪಟ್ಟಿದೀವಿ, ಎಷ್ಟೆಲ್ಲಾ ನಮ್ಮ ದುಡ್ಡುಗಳು ಹೋಗಿದೆ, ಅದೆಲ್ಲಾನು ನಾವು ಕೊಟ್ಟಿರೋದಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಹೋಪೋನೋ ಅಂತ ದರ್ ಇಸ್ ಒನ್ ಬ್ಯೂಟಿಫುಲ್ ಕಾನ್ಸೆಪ್ಟ್, ಹವಾಯಿಯನ್ ಕಾನ್ಸೆಪ್ಟ್. ಅದ್ರಲ್ಲೇನು ಅಂತಂದ್ರೆ, ನಾವು ಎಲ್ಲರಿಗೂನು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು, ಇದು 4 ವರ್ಡ್ಸ್ ನೋಡಿ. ಈ 4ರಲ್ಲಿ ನಾವು ನಮ್ಮ ಲೈಫ್ ನ ಚೇಂಜ್ ಮಾಡ್ಕೋಬಹುದು, ಇಡೀ ಪ್ರಪಂಚನ ಚೇಂಜ್ ಮಾಡಬಹುದು ಅನ್ನೋದು ಆ ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ ಪ್ರಕಾರ ಯಾರೇ ನಮ್ಗೆ ಏನೇ ಕೆಟ್ಟದ್ ಮಾಡಿರ್ಲಿ, ನಮ್ಗೆ ಏನೇ ಕೆಟ್ಟದ್ ಆಗಿರ್ಲಿ, ಎಲ್ಲದಕ್ಕೂನು ಥ್ಯಾಂಕ್ ಯು, ಇದ್ರಲ್ಲಿ ನನ್ಗೊಂದು ಪಾಠ ಸಿಕ್ತು, ಸೊ ಇದರಿಂದ ನಾನು ಏನೋ ಕಲ್ತಿದ್ದೀನಿ, ಇನ್ನು ಮುಂದಕ್ಕೆ ನನ್ನ ಜೀವನ ಬೆಟರ್ ಆಗತ್ತೆ ಅಂತ ಅನ್ಕೊಂಡು ನಾವು ಮುಂದುವರಿಬೇಕಂತೆ. ಅದು ಹೋಪೋನೋಪೋನೋ ಅನ್ನೋದು ಕಾನ್ಸೆಪ್ಟ್. ಇದುವರೆಗೂ ನಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನೇನಾಗಿದೆ ಲೈಫ್ ಅಲ್ಲಿ ಅದನ್ನೆಲ್ಲ ಪಕ್ಕಕ್ಕಿಡೋಣ, ಮರ್ತೋಗೋಣ, ಮುಂದಕ್ಕೆ ಹೋಗೋಣ. ಈಗ ನಮ್ಗೆ ಒಂದು ವರವಾಗಿ ಸಿಕ್ಕಿರೋದು ಏನು, ಫುಲ್ಲಿ ಆಟೋಮೇಟೆಡ್ ಡಿಸೆಂಟ್ರಲೈಸ್ಡ್ ಡೊನೇಷನ್ ಬೇಸ್ಡ್ ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಹೆಸರು ಹೈ-ಫೈ ಸ್ಪೇಸ್ ಅಂತ. ಓಕೆ, ಹೈ-ಫೈ ಸ್ಪೇಸ್ ಬಾರ್ನ್ ಟು ಚೇಂಜ್ ದ ವರ್ಲ್ಡ್. ಯಾಕೆ ಅಂತಂದ್ರೆ ಈ ವರ್ಲ್ಡ್ ಅಲ್ಲಿ ಏನೆಲ್ಲ ನಡಿಬಾರ್ದು ಅದೆಲ್ಲ ನಡೀತಾ ಉಂಟು. ಸೊ ಅದನ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಅಂತಾನೆ ಬಂದಿರುವಂತಹ ಇದು ಹೈ-ಫೈ ಸ್ಪೇಸ್. ಅಂತಂದ್ರೆ ನಾವೆಲ್ಲ ಏನೇನೆಲ್ಲ ಕಷ್ಟಪಟ್ಟಿದೀವಿ, ನಮ್ ಕಷ್ಟಗಳೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್, ಇಲ್ಲಿಂದ ನಮ್ಗೆ ಟರ್ನಿಂಗ್ ಪಾಯಿಂಟ್, ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಅರ್ಥ. ಇದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಮತ್ತೆ ಡಿಸೆಂಟ್ರಲೈಸ್ಡ್. ಅಂತಂದ್ರೆ ಅರ್ಧಂಬರ್ಧ ಅಲ್ಲ, ಸಂಪೂರ್ಣವಾಗಿ ಡಿಸೆಂಟ್ರಲೈಸ್ಡ್. ಎಲ್ಲೆಲ್ಲೂ ಒಂದು ಹ್ಯೂಮನ್ ಬೀಯಿಂಗ್ ಎಲ್ಲೂ ನಿಮ್ಗೆ ಸಿಗೋದೇ ಇಲ್ಲ ಇಲ್ಲಿ. ಸೊ ಒಂದು ಮನುಷ್ಯ ಎಲ್ಲೂ ಕಾಣಿಸೋದಿಲ್ಲ. ನಾನು ನೆಕ್ಸ್ಟ್ 40-45 ಮಿನಿಟ್ಸ್ ಅಲ್ಲಿ ನಿಮ್ ಜೊತೆ ಮಾತಾಡುವಾಗ ಎಲ್ಲೂ ಸಹಿತ ಯಾವ ಒಂದು ಮನುಷ್ಯನ ಎಂಟ್ರಿ ಇರೋದಿಲ್ಲ ಇಲ್ಲಿ. ಮತ್ತೆ ಇದು ಡೊನೇಷನ್ ಬೇಸ್ಡ್. ನಾನು ಇಷ್ಟೊತ್ತು ಹೇಳ್ದಂಗೆ ನಾವ್ ಇನ್ನೊಬ್ರಿಗೆ ಒಳ್ಳೇದು ಮಾಡುವಂತಹ ಒಂದು ಕಾನ್ಸೆಪ್ಟ್. ಸೊ ನಾವು ಕೊಟ್ಟಿದೀವಿ, ಕೊಡ್ತಾ 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 ಬಂದಿದೀವಿ. ಸೊ ಇವಾಗ ನಾವು ವಾಪಸ್ ಇಸ್ಕೊಳ್ಳೋದು, ವಾಪಸ್ ಪಡ್ಕೊಳ್ಳುವಂತಹ ಟೈಮ್ ನಮ್ಗೆ ಇವಾಗ ಬಂದಿದೆ ಅಂತ. ಕ್ರೌಡ್ ಫಂಡಿಂಗ್ ಅನ್ನೋದು ಇದಕ್ಕೆ ಮುಂಚೆನೂ ಇದ್ದಿದ್ರೆ ಕೂಡ ನಮ್ಗೆ ಅದು ತುಂಬಾ ಜಾಸ್ತಿ ಕಿವಿ ಮೇಲೆ ಬೀಳ್ತಾ ಇರೋದು ಯಾವಾಗಿಂದ ಈ ಕೋವಿಡ್ ಬಂತಲ್ಲ, ಆವಾಗಿಂದ ಎಂತೆಂತವ್ರಿಗೂ ಪಾಪ ಏನೇನ್ ಕಷ್ಟಗಳಿದೆ ಅದೆಲ್ಲದಕ್ಕೋಸ್ಕರ ಪಬ್ಲಿಕ್ ಇಂದ ಹಣನ ಸಂಗ್ರಹ ಮಾಡೋದು, ಎಲ್ಲರಿಗೂ ಹೆಲ್ಪ್ ಮಾಡೋದು, ಇದೆಲ್ಲ ಶುರು ಆಯ್ತು ಆ ಟೈಮ್ ಅಲ್ಲಿ. ಅಂತ ಒಂದು ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ ಇದು. ಆದ್ರೆ ಈ ಕ್ರೌಡ್ ಫಂಡಿಂಗ್ ಅಲ್ಲಿ ಒಂದು ಡಿಫರೆನ್ಸ್ ಇದೆ, ರಿವಾರ್ಡ್ ಬೇಸ್ಡ್ ಆಲ್ಸೋ. ಇದು ಡೊನೇಷನ್ ತಗೊಂಡು ನಮ್ಮ ಹತ್ರ ಇಂದ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರ ಅಷ್ಟೇ ಅಲ್ಲದೆ, ನಾವು ವಿತೌಟ್ ಎಕ್ಸ್ಪೆಕ್ಟೇಷನ್ ಕೊಡೋದು ಅಂತ ಅನ್ಕೊಂಡ್ವಲ್ಲ,
ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಗಿಫ್ಟ್ ಆಗಿ 2 ಬರ್ತಾ ಇದೆ. ಒಂದು ಕಡೆಯಿಂದ ನಿಮ್ಗೆ ಪುಣ್ಯ ಸಿಗತ್ತೆ, ಬ್ಲೆಸ್ಸಿಂಗ್ಸ್ ಸಿಗತ್ತೆ, ಇನ್ನೊಂದು ಕಡೆಯಿಂದ ನಿಮ್ಗೆ ಹಣ ಕೂಡ ಸಿಗತ್ತೆ. ಸೊ ನಾವು ಡೊನೇಷನ್ ಕೊಟ್ಟಾಗ ಹಣ ವಾಪಸ್ ಬರೋದು ನೀವು ಎಲ್ಲೂ ಕೇಳೇ ಇರಲ್ಲ. ನಾನಂತೂ ಕೇಳಿಲ್ಲಪ್ಪ. ಯಾಕೆ, ಅಲ್ಲೆಲ್ಲೋ ಒಂದು ಟೆಂಪಲ್ ಕಟ್ತಾ ಇದಾರೆ ಅಥವಾ ಇನ್ಯಾವುದೋ ಒಂದು ಅನಾಥಾಶ್ರಮಕ್ಕೋಸ್ಕರ ಅಂತ ಜನ ಇವಾಗೆಲ್ಲ ಮನೆಗೂ ಬಂದು ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು, ನಮ್ಗೊಂದು ರಸೀತಿ ಬರ್ಕೊಡ್ತಾರೆ. ಇದೆಲ್ಲ ಹಳೇದೆಲ್ಲ ನಾವು ನೋಡಿದೀವಲ್ಲ. ಆದ್ರೆ ಅಲ್ಲಿ ನಮ್ಗೆ ವಾಪಸ್ ಏನಾದ್ರು ದುಡ್ಡು ಕೊಡ್ತಾ ಇದ್ರ ಅವರು, ಅಥವಾ ನಮ್ಗೆ ಏನಾದ್ರು ಸಿಗ್ತಾ ಇತ್ತಾ? ಏನು ಸಿಗ್ತಾ ಇರ್ಲಿಲ್ಲ. ನಾವು ಇದೊಂದು ಪುಣ್ಯ ಕಾರ್ಯ ಅಂತ ಮಾಡ್ತಾ ಇದ್ವಿ ಅಷ್ಟೇ ಅಲ್ವಾ? ಸೊ ಅದೇ ರೀತಿ ಇಲ್ಲಿ ಆ ಪುಣ್ಯ ಅಂತೂ ಸಿಗತ್ತೆ, ಜೊತೆಗೆ ಹಣ ಕೂಡ ಬರುತ್ತೆ. ಯಾಕೆಂತಂದ್ರೆ ಬರೀ ಪುಣ್ಯನ ಇಟ್ಕೊಂಡು ನಾವು ಬದುಕೋದಿಕ್ಕಾಗಲ್ವಲ್ಲ ಸರ್. ಪ್ರಪಂಚನ ಬಿಟ್ಟು ಹೋದ್ಮೇಲೆ ಯಾವ್ದೋ ಸ್ವರ್ಗಕ್ಕೆ ಹೋಗ್ತೀವಂತೆ ನಮ್ಮ ಪುಣ್ಯದಿಂದ, ಅದು ಬೇರೆ. ಆವಾಗ ನಾವು ಬದುಕೇ ಇರಲ್ವಲ್ಲ, ನಾವು ಸ್ವರ್ಗಕ್ಕೆ ಹೋದ್ವಾ ನರಕಕ್ಕೆ ಹೋದ್ವಾ ಯಾರಿಗ್ ಗೊತ್ತು ಅಲ್ವಾ? ಬಟ್ ಇವಾಗ ಇಲ್ಲಿ ಬದುಕಿರೋ ಟೈಮಲ್ಲಿ ನಿಜವಾದ ಸ್ವರ್ಗವನ್ನ ಈ ಭೂಮಿ ಮೇಲೆ ಕಾಣಬೇಕು ಅಂತಂದ್ರೆ ಬೇಕಾಗಿರುವಂತಹ ಐಟಮ್ ಏನು? ಮನಿ. ಸೊ ಆ ಮನಿ ನಮ್ಗೆ ಈಸಿಯಾಗಿ ಬರುವಂತಹ ಒಂದು ವೇದಿಕೆ ಇದು. ಜೀವನವನ್ನು ಬದಲಾಯಿಸಬಲ್ಲ ಹೊಸ ಯುಗದ ನಿಧಿ ಸಂಗ್ರಹಣಾ ವ್ಯವಸ್ಥೆ. ಮಾಮೂಲಿಯಾಗಿ ಹಣ ಅಂತ ನಾನು ಮಾತಾಡಿದೆ ಇಷ್ಟೊತ್ತು, ದುಡ್ಡು ಅಂತ ಹೇಳಿದೆ, ಅದಲ್ವಂತೆ ಇದು ನಿಧಿ ಕೊಡುತ್ತಂತೆ. ನಿಧಿ ಮೀನ್ಸ್ ವಾಟ್? ನಿಮ್ ಕಣ್ ಮುಂದೆ ಏನ್ ಬರ್ತಾ ಇದೆ? ಹಳೆ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ದೊಡ್ಡ ದೊಡ್ಡ ಪೆಟ್ಟಿಗೆಗಳು, ಐರನ್ ಪೆಟ್ಟಿಗೆಗಳು, ಅದ್ರ ಒಳಗಡೆ ಏನೆಲ್ಲ ಇರ್ತಾ ಇತ್ತು? ಮುತ್ತು ರತ್ನ ಪಚ್ಚೆ ಎಲ್ಲ ಇರ್ತಾ ಇರ್ಲಿಲ್ವಾ? ನಿಧಿ ಅನ್ನೋದು ನಮ್ ಕಣ್ ಮುಂದೆ ಅದೆಲ್ಲ ತರತ್ತೆ. ಅಂತ ಒಂದು ನಿಧಿನ ಕೊಡತ್ತಂತೆ ಈ ಪ್ಲಾಟ್ಫಾರ್ಮ್. ಸೊ ಯಾವ ರೀತಿಯಲ್ಲಿ ಕೊಡುತ್ತೆ ಅಂತಂದ್ರೆ, ಈಗಿನ ಕಾಲದಲ್ಲಿ ನಾವು ಆ ತರ ಮುತ್ತು ರತ್ನ ಪಚ್ಚೆ ಎಲ್ಲ ಇಟ್ಕೊಳ್ಳುವಂತಹ ಕಾಲ ಎಲ್ಲ ಇದು. ಸೊ ಈಗಿನ ಕಾಲದಲ್ಲಿ ಏನಿದ್ರು ಗೋಲ್ಡ್ ಬಾರ್ಸ್, ನಾವು KGF ಅಲ್ಲಿ ನೋಡಿದ್ವಲ್ಲ ಫಿಲ್ಮ್ ಅಲ್ಲಿ, ಆತರ ಗೋಲ್ಡ್ ಬಾರ್ಸ್ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ತಿರುಗಿ ಅಂತಹದ್ದು ಕೂಡ ತಗೊಂಡೋಗಿ ನಾವು ಒಂದು ಲಾಕರ್ಗೆ ಅಂತ ದುಡ್ಡು ಕೊಟ್ಟು ಅಲ್ಲಿ ಇಟ್ಕೊಂಡು ಭದ್ರಿಸ್ಕೊಂಡು ಕಳ್ಳತನ ಮಾಡೋರ ಹತ್ರದಿಂದ ಕಾಪಾಡೋದು ಅಂತೆ, ಇದಕ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ ಗಳು ಕಟ್ಟೋದಂತೆ, ಏನೆಲ್ಲ ರಾಮಾಯಣಗಳಿದೆ. ಸೊ ಇದೆಲ್ಲ ಆಗದೆ ಇರುವಂತಹ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಅಲ್ಲಿ ನಮ್ಗೆ ಇದು ನಿಧಿಯನ್ನು ಕೊಡುತ್ತೆ. www.highfispace.com ಅನ್ನೋದು ನಮ್ಮ ವೆಬ್ಸೈಟ್. ಅಲ್ಲಿ ನೀವು ಹೋದಾಗ ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಬೇಕು ಅಂದ್ರೂ ಆ ಲ್ಯಾಂಗ್ವೇಜ್ಗೆ ನೀವು ಚೇಂಜ್ ಮಾಡಿಕೊಂಡು ಈ ಕಂಪ್ಲೀಟ್ ಪ್ಲಾಟ್ಫಾರ್ಮ್ ವಿಷಯ ಎಲ್ಲಾನು ನೀವು ತಿಳ್ಕೊಬಹುದು ಅಲ್ಲಿ. ಓಕೆ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಸಮಾಜದಲ್ಲಿ ಎಲ್ಲರ ಆರ್ಥಿಕ ಸಮಸ್ಯೆಯನ್ನು ನಿವಾರಿಸುವ ಮೂಲಕ ಒಂದು ಉತ್ತಮ ಜಗತ್ತನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಸೊ ಇಟ್ ಇಸ್ ಅ ಸಮುದಾಯ ವೇದಿಕೆ ಅಂತಂದ್ರೆ ಸಮಾಜ, ಸಮುದಾಯ ಇದೆಲ್ಲ ಕಲೆಕ್ಟಿವ್ಲಿ ನಾವು ಎಲ್ಲರೂ ಸೇರ್ಕೊಂಡು, ಯಾರೋ ಒಬ್ಬರಿಗೋಸ್ಕರ ಅಂತಲ್ಲ, ಎವ್ರಿ ಒನ್ ಆಲ್ ಓವರ್. ಸೊ ಸೊಸೈಟಿ ಅಂದ್ರೆ ಏನು, ಸಮುದಾಯ ಅಂತಂದ್ರೆ ಏನು, ಕಮ್ಯುನಿಟಿ ಅಂದ್ರೆ ಏನು? ನಾಟ್ ಓನ್ಲಿ ಹಿಯರ್ ನಮ್ಮ ಒಂದು ಚಿಕ್ಕ ಲೇಔಟ್, ನಮ್ಮ ಒಂದು ಚಿಕ್ಕ ಏರಿಯಾನೋ, ಒಂದು ಚಿಕ್ಕ ಸಿಟಿನೋ ಟೌನೋ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಎಲ್ಲರನ್ನೂ ಒಂದು ಕಮ್ಯುನಿಟಿ ಅಂತ ತಗೊಂಡು ಎಲ್ಲರಿಗೂ ಈಕ್ವಲ್ ಆಗಿ ಅವರವರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಕ್ಕೆ ಅಂತ ಬಂದಿರುವಂತಹ ಒಂದು ವೇದಿಕೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಏನ್ ಅರ್ಥ ಆಗುತ್ತೆ? ಇದ್ ಕಡೆ ಬಡವರಿದ್ದಾರೆ, ಅದ್ ಕಡೆ ಶ್ರೀಮಂತರಿದ್ದಾರೆ, ಎಲ್ಲರೂ ನೋಡಿ ಈಕ್ವಲ್ ಆಗಿ ಹಣ ಇಟ್ಕೊಂಡಿದ್ದಾರೆ ಕೈಯಲ್ಲಿ. ಇಬ್ಬರಿಗೂ ಆ ತಕಡಿಯಲ್ಲಿ ನೋಡಿ ಈಕ್ವಲ್ ಆಗಿ ಹಣ ಹಂಚುವಿಕೆ ಆಗ್ತಾ ಇದೆ. ಈ ವೇದಿಕೆ ಹೊಸ ಯುಗದಲ್ಲಿ ಸರಿಯಾದ ಸಮತೋಲಿತ ಸಂಪತ್ತು ವಿತರಣಾ ವ್ಯವಸ್ಥೆಯನ್ನು ರಚಿಸುತ್ತಿದೆ. ಅಂತಂದ್ರೆ ಈ ಪ್ರಪಂಚದಲ್ಲಿ ದುಡ್ಡಿಲ್ಲ ಅಂತ ನಾವು ಒದ್ದಾಡೋದಲ್ಲ. ದುಡ್ಡು ಅನ್ನೋದು ಇದೆ, ಹಣ ಎಲ್ಲರ ಹತ್ರನೂ ಇದೆ. ಆದ್ರೆ ಯಾರ ಹತ್ರ ಇದೆಯೋ ಅದು ಸಾಕಾಗ್ತಾ ಇಲ್ಲ. ಇನ್ನು ಕೆಲವ್ರ ಹತ್ರ ತುಂಬಾ ಜಾಸ್ತಿ ಓವರ್ ಆಗಿದೆ. ಅದನ್ನ ಅವರು ಯೂಸ್ ಮಾಡ್ಕೊಳಕ್ಕೂ ಎಷ್ಟು ಬೇಕೋ ಅದಕ್ಕೆ ಇನ್ನ 10 ತಲೆಮಾರು 20 ತಲೆಮಾರು ಕೂತ್ಕೊಂಡು ತಿನ್ನೋ ಅಷ್ಟು ಇದ್ರೂನು ಇನ್ನೂ ಅವ್ರ ಹತ್ರನೇ ಹೋಗಿ ಸೇರ್ಕೊಂತಾನೆ ಇದೆ ದುಡ್ಡು. ಇದು ನಮಗೂ ಗೊತ್ತು, ನಿಮ್ಗೂ ಗೊತ್ತು ಅಲ್ವಾ? ಎಷ್ಟೋ ಒಂದು ಎಕ್ಸಾಂಪಲ್ಸ್ ಇದೆ ಈ ವರ್ಲ್ಡ್ ಅಲ್ಲಿ. ಸೊ ಅದೆಲ್ಲ ಆಗದೆ ಎಲ್ಲರಿಗೂ ಈಕ್ವಲ್ ಆಗಿ ಹಣ ಅನ್ನೋದು ಹಂಚುವಿಕೆ ಆಯ್ತು ಅಂತಂದ್ರೆ, ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಯ್ತು ಅಂತಂದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗತ್ತೆ ಅನ್ನುವಂತಹ ಒಂದು ಪ್ರಿನ್ಸಿಪಲ್ ನ ಇಟ್ಕೊಂಡು ಅದ್ರ ಮೇಲೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರ್ ವೇದಿಕೆನ. ಇಲ್ಲಿ ಕ್ರೌಡ್ ಫಂಡಿಂಗ್ ಅಂತ ನಾನೇನ್ ಹೇಳಿದೆ, ಆ ಕ್ರೌಡ್ ಫಂಡಿಂಗ್ P2P ಅಂದ್ರೆ ಪರ್ಸನ್ ಟು ಪರ್ಸನ್ ಡೈರೆಕ್ಟ್ ಆಗಿ ಆಗ್ತಾ ಇದೆ. 100% ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ UPI ಇದೆಯಲ್ಲ, ಫೋನ್ ಪೇ ಅಥವಾ ಗೂಗಲ್ ಪೇ, ಇದೆಲ್ಲ ಪರ್ಸನ್ ಟು ಪರ್ಸನ್. ಯಾಕೆಂದ್ರೆ ಡೈರೆಕ್ಟ್ ಆಗಿ ನನ್ನ ಅಕೌಂಟ್ ಇಂದ ನಿಮ್ಗೆ, ನಿಮ್ಮ ಅಕೌಂಟ್ ಇಂದ ಇನ್ನೊಬ್ಬರಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಮಧ್ಯದಲ್ಲಿ ಇನ್ನೊಬ್ರು ಇನ್ಯಾವುದೋ ಒಂದು ಕಂಪನಿನೋ ಯಾವ್ದಕ್ಕೋ ಹೋಗಿ ಅಲ್ಲಿಂದ ದುಡ್ಡು ಟ್ರಾವೆಲ್ ಆಗ್ತಾ ಇಲ್ಲ. ಸೊ ಇಲ್ಲಿ ದರ್ ಇಸ್ ನೋ ಕಂಪನಿ, ನೋ ಮಿಡಲ್ ಮ್ಯಾನ್. ಒಂದು ಬಿಸ್ನೆಸ್ ಮಾಡೆಲ್ ಇಲ್ಲ. ಯಾಕೆಂತಂದ್ರೆ ಇದೊಂದು ಬಿಸ್ನೆಸ್ ಅಲ್ಲ, ಇದೊಂದು ಡೊನೇಷನ್ ಪ್ಲಾಟ್ಫಾರ್ಮ್. ಹಾಗಾಗಿ ಇಲ್ಲೊಂದು ಪ್ರಾಡಕ್ಟ್ ಇಲ್ಲ, ಅದನ್ನ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು ಅಂತದೆಲ್ಲ ಏನು ಇಲ್ಲ. ಮತ್ತೆ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲ, ಸ್ಟಾಕ್ಸ್ ಶೇರ್ಸ್ ಅಂತದಿಲ್ಲ. ಮತ್ತೆ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಇಲ್ಲ. ಇನ್ವೆಸ್ಟ್ ನಾವು ಮಾಡಿದ್ವಿ ಅಂತಂದ್ರೆ ಅಲ್ಲಿಂದ ನಮ್ಗೆ ಏನೋ ಒಂದು ಬಡ್ಡಿ ಬರುತ್ತೆ, ತಿಂಗಳನೋ ಕ್ವಾರ್ಟರ್ಲಿನೋ ಹಾಫ್ ಇಯರ್ಲಿನೋ ಏನೋ ಬಡ್ಡಿ ಏನ್ ಬರುತ್ತೆ, ಅದ್ರ ಮೇಲೆ ನಾವು ಜೀವನ ನಡೆಸಬೇಕು ಅನ್ನೋದಿಲ್ಲ. ಸೊ ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ದಟ್. ಮಂತ್ಲಿ ಸಬ್ಸ್ಕ್ರಿಪ್ಷನ್ಸ್ ಇಲ್ಲ ನೋಡಿ, ವಾರ್ಷಿಕವಾಗ್ಲೂ ಏನೋ ಒಂದು ಯಾವುದೇ ರೀತಿಯಲ್ಲಿ ಎಂತದೊಂದು ಸಬ್ಸ್ಕ್ರಿಪ್ಷನ್ ಫೀಸ್ ಅಂತ ಏನು ಕಟ್ಟೋಂಗಿಲ್ಲ. ಸೊ ಎಲ್ಲದಕ್ಕೂ ಇಲ್ಲ ಅನ್ನೋದೇ ಇಲ್ಲಿ. ನೀವ್ ಏನೇ ಕೇಳಿ ಎಲ್ಲದಕ್ಕೂ ಇಲ್ಲ ಅಂತಲೇ ಹೇಳ್ತೀನಿ ನಾನು. ಅಂತಹ ಒಂದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಯುನೀಕ್ ವೇದಿಕೆ ಇದು. ಎಲ್ಲದಕ್ಕಿಂತ ಜಾಸ್ತಿ ಒಂದು ಇಲ್ಲ ಮಾತ್ರ ನಮ್ಗೆ ತುಂಬಾ ಇಷ್ಟ ಆಗತ್ತೆ, ಯಾವುದು? ರಿಸ್ಕ್ ಇಲ್ಲ. ಬ್ಯೂಟಿಫುಲ್ ಅಲ್ವಾ? ಇದಕ್ ಮುಂಚೆ ನೋಡಿ, ನಾನು ಅವಾಗ್ಲೇ ಹೇಳ್ದಂಗೆ ನೆಟ್ವರ್ಕ್ಸ್ ಅಲ್ಲಿ ಎಷ್ಟು ಹಣ ಹೋಗಿರೋದಪ್ಪ, ನಂದು ನಿಮ್ದು ಎಲ್ಲರದೂನು ಅಲ್ವಾ? ಆ ಹಣ ಆತರ ನಮ್ದೆಲ್ಲ ಏನ್ ಹೋಗಿದೆ ಅದು ಆ ರಿಸ್ಕ್ ಇಲ್ಲಿಲ್ಲವೇ ಇಲ್ಲ.
100% ಒಬ್ಬರಿಂದ ಒಬ್ಬರಿಗೆ ನಾನ್ ಡೊನೇಷನ್ ಮಾಡ್ತಾ ಇದ್ದೀನ, ಆ ಡೊನೇಷನ್ ಅಮೌಂಟ್ ಅಲ್ಲಿ ಪ್ರತಿ ಒಂದು ಪೈಸಾಗುನು ಯಾರ್ಯಾರ ಹತ್ರ ಹೋಗುತ್ತೆ, ಎಲ್ಲೆಲ್ಲಿ ಹೋಗುತ್ತೆ ಅಂತ ಪ್ರತಿ ಒಂದು ಇಲ್ಲಿ ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಲೆಕ್ಕ ಸಿಕ್ಬಿಡತ್ತೆ. ಇನ್ನೊಂದು ಬ್ಯೂಟಿಫುಲ್ ಫೀಚರ್ ನೋಡಿ, ಇದು ದೀರ್ಘವಾದ ವಿತ್ಡ್ರಾ ಪ್ರಕ್ರಿಯೆ ಇಲ್ಲ, ವಿತ್ಡ್ರಾ ಬಟನ್ನೇ ಇಲ್ಲ. ಓ ಮೈ ಗಾಡ್, ಹಂಗಾದ್ರೆ ನಮ್ಗೆ ಹಣ ಹೇಗ್ ಬರುತ್ತೆ? ಕ್ಷಣಗಳಲ್ಲಿ ನಿಮ್ಮ ವಾರೆಂಟ್ ಅಲ್ಲ, ಇದು ವಾಲೆಟ್ಗೆ ಹಣ ವರ್ಗಾವಣೆ ಆಗೋಗತ್ತೆ. ಅಂತಂದ್ರೆ ಯಾರೋ ಡೊನೇಷನ್ ಕಳಿಸಿದ ತಕ್ಷಣ ಇಲ್ಲಿ ಗಿವ್ ಅಂಡ್ ಟೇಕ್ ಎರಡೂ ಇದೆ ಅಂತ ಹೇಳದ್ನಲ್ಲ, ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಗಿವ್ ಇದೆ, ಟೇಕು ಇದೆ, ಕೊಡೋದು ಪಡ್ಕೊಳ್ಳೋದು. ಸೊ ಈ ಎರಡು ಟೂ ಸೈಡ್ಸ್ ಆಫ್ ಒನ್ ಕಾಯಿನ್ ತರ. ನಾವ್ ಯಾರಿಗೋ ಡೊನೇಷನ್ ಕೊಟ್ಟಂಗೆ ಇನ್ನೊಬ್ರಿಂದ ನಮಗೂ ಡೊನೇಷನ್ ಬರುತ್ತೆ ಅನ್ನೋದು ಕಾನ್ಸೆಪ್ಟ್ ಇಲ್ಲಿ. ಓಕೆನಾ? ಆತರ ನಾನ್ ಇನ್ನೊಬ್ರು ಕಳ್ಸಿದ್ರೆ ಆಗ್ಲಿ ಅಥವಾ ಇನ್ನೊಬ್ರು ನನಗೆ ಕಳ್ಸಿದ್ರು ಆಗ್ಲಿ, ಪ್ರತಿಯೊಂದು ಡೈರೆಕ್ಟ್ ಆಗಿ ನನ್ನಿಂದ ನಿಮ್ಗೆ, ನಿಮ್ಮಿಂದ ನಮ್ಗೆ, ಎಲ್ಲರಿಗೂ ನಮ್ಮ ವಾಲೆಟ್ ಗೆ ಬಂದ್ಬಿಡತ್ತೆ. ಯಾವಾಗ ಬರುತ್ತೆ? ತಕ್ಷಣ, ಆನ್ ದ ಸ್ಪಾಟ್, ಅದೇ ನಿಮಿಷ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಮ್ಮ ಬೇರೆ ಕಂಪನೀಸ್ ನಲ್ಲಿ ನಾವು ವರ್ಕ್ ಮಾಡುವಾಗ, ನೆಟ್ವರ್ಕ್ ಕಂಪನೀಸ್ ನಲ್ಲಿ ನಾವು ಆ ಕಂಪನಿ ವಾರಕ್ಕೊಮ್ಮೆ ಯಾವತ್ತು ಹಣ ಎಲ್ರಿಗೂ ಹಂಚತ್ತೋ ಆವತ್ತು ತನಕ ನಾವು ಕಾಯ್ಬೇಕಾಗಿತ್ತು. ನಮ್ಮ ಹಣನೇ ನಾವು ತಕ್ಷಣ ತಗೊಂಡು ಯೂಸ್ ಮಾಡೋ ಫ್ರೀಡಮ್ ನಮ್ಗೆ ಇರ್ಲಿಲ್ಲ. ನಮ್ಮ ಹಣ ಕಂಪನಿ ಹತ್ರ ಇದ್ದಿದ್ರಿಂದ ಪ್ರತಿ ರಾತ್ರಿ ನಾವು ಮಲ್ಗೋವಾಗ ನಾಳೆ ಬೆಳಗ್ಗೆ ಅಪ್ಪ ನನ್ ಕಣ್ಬಿಟ್ಟ ತಕ್ಷಣ ಯಾವ ಬ್ಯಾಡ್ ನ್ಯೂಸ್ ಬರೋದ್ ಬೇಡಪ್ಪ, ಈ ಕಂಪನಿ ಮುಚ್ಕೊಂಡು ಹೋಗದೆ ಇರ್ಲಿ ಅಲ್ವಾ, ನಾವ್ ಇದನ್ನೆಲ್ಲ ಪ್ರೇ ಮಾಡ್ಕೊಂತ ಇದ್ವಿ. ಇಲ್ಲಿ ಒಂದು ವಿಳಂಬ ಇಲ್ಲ, ಕಾಯುವಿಕೆ ಇಲ್ಲ, ಯಾರಿಗೋಸ್ಕರ ನೀವು ಪರ್ಮಿಷನ್ಸ್ಗೋಸ್ಕರ ಕಾಯೋಂಗಿಲ್ಲ. ಡೈರೆಕ್ಟ್ ಆಗಿ ಅಮೌಂಟ್ ನಿಮ್ಗೆ ಬಂದ್ಬಿಡುತ್ತೆ. ಯಾಕೆ ನೆಟ್ವರ್ಕ್ ಒಂದೇ ಯಾಕೆ ಹೇಳ್ಬೇಕು? ನಾವ್ ಎಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ಕೂಡ ಅಷ್ಟೇ ಅಲ್ಲ, ಒಂದ್ ತಿಂಗಳೆಲ್ಲ ನಾವು ಕೆಲಸ ಮಾಡ್ತೀವಿ, ಯಾವತ್ತು ಕೊಡ್ತಾರೋ ನಮ್ಮ ಸ್ಯಾಲರಿ ಅಲ್ಲಿ ತನಕ ಕಾಯ್ಲೇಬೇಕಾ? ಕೆಲವು ಜಾಗದಲ್ಲಿ 5th or 10th ಕೊಡ್ತಾರೆ, ಅಲ್ಲಿ ತನಕ ಕಾಯ್ಲೇಬೇಕಾ? ಯಾರಿಗ್ ಗೊತ್ತು, ಯಾವ್ದೋ ಒಂದು ಚಿಕ್ಕ ಪುಟ್ಟ ಕಂಪನಿ ಆದ್ರೆ ಅವನನ್ನು ಮುಚ್ಕೊಂಡು ಹೋಗ್ಬೋದು. ಆ ತಿಂಗಳೆಲ್ಲ ನಾವು ಕೆಲಸ ಮಾಡಿದ್ ಹೋದಂಗೆ ಏನೋ ದುಡ್ಡು ಅಲ್ವಾ? ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್. ಮತ್ತೆ ಇಷ್ಟೆಲ್ಲಾ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಂಗಾದ್ರೆ ಮೇಡಮ್ ಇದೇನಿದು ಲಾಟ್ರಿ ಇರ್ಬೋದಾ, ಗೇಮಿಂಗ್ ಇರ್ಬೋದಾ, ಯಾವ್ದಾದ್ರು ಬೆಟ್ಟಿಂಗ್ ಇರ್ಬೋದಾ, ಅಥವಾ ಯಾವ್ದೋ ಒಂದು ಗ್ಯಾಂಬ್ಲಿಂಗ್ ಜೂಜು ಇದೆಯಾ, ಅಥವಾ ಮನಿ ಲಾಂಡ್ರಿಂಗ್ ಇದೆಯಾ? ಏನೆಲ್ಲಾ ಡೌಟ್ಸ್ ಬರುತ್ತಲ್ವಾ. ಇವತ್ತಿನ ಪ್ರಪಂಚದಲ್ಲಿ ಇದೆಲ್ಲ ನಾವು ದಿನ ಸೈಬರ್ ಕ್ರೈಮ್ ನವ್ರು ಹಾಕ್ತಾ ಇದಾರಲ್ಲ, ಇದಾಗತ್ತೆ ಇದಾಗತ್ತೆ ಏನೇನೋ ಫೋನ್ಗಳು ಬರುತ್ತೆ, ಯಾವ್ದಾದ್ರು ಭಯ ಹುಟ್ಟಿಸ್ತಾನೆ ಇರ್ತಾರೆ ನಮ್ಗೆ. ಅಂತದೆಲ್ಲ ಯಾವ್ದೂ ಇಲ್ಲ. ಇದು ಕಾನೂನು ಬದ್ಧ ರೀತಿಯಲ್ಲಿ ಕೊಡುವಂತಹ ದೇಣಿಗೆ. ನಾವು ವಾಲಂಟರಿಯಾಗಿ ಇನ್ನೊಬ್ರಿಗೆ ದಾನ ಕೊಡ್ತೀನಿ ಅಂತಂದ್ರೆ ಯಾರಿದ್ದಾರೆ ಬಂದು ನೀನ್ ಕೊಡಬಾರ್ದು ಅಂತ ಹೇಳೋರು ಅಲ್ವಾ? ಕೊಡಬಾರ್ದು, ಇಸ್ಕೋಬಾರ್ದು ಅನ್ನೋದು ಯಾವ ಒಂದು ರೂಲು ಇಲ್ಲ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಕ್ಸೆಪ್ಟೆಡ್ ಬೈ ಲಾ ಅಂತಂದ್ರೆ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ. ನಾಟ್ ಓನ್ಲಿ ಇನ್ ಇಂಡಿಯಾ, ಅದರ್ ಪ್ಲೇಸಸ್ ಆಲ್ಸೋ. ಒಂದೇ ಒಂದು ಕಾಮನ್ ಆಗಿರುವಂತಹ ಡಿಜಿಟಲ್ ಕರೆನ್ಸಿನ ಉಪಯೋಗಿಸಲೇಬೇಕು ಇಂಥ ವೇದಿಕೆಯಲ್ಲಿ. ಸೊ ಆ ಡಿಜಿಟಲ್ ಕರೆನ್ಸಿ ಅನ್ನೋದು ಏನಿದೆಯೋ ಅದು ಎಲ್ಲರಿಗೂ ಈಕ್ವಲ್ ಆಗಿ ಈಸಿಯಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಪಾಲಿಗಾನ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸಿಂಗ್ ಪಾಲಿಗಾನ್ USDT ಕ್ರಿಪ್ಟೋ ಕರೆನ್ಸಿ. ಸೊ ಕ್ರಿಪ್ಟೋ ಕರೆನ್ಸಿ ಮತ್ತೆ ಈ ಸ್ಮಾರ್ಟ್ ಕಾಂಟ್ರಾಕ್ಟ್, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆಲ್ಲ ನಾವು ತುಂಬಾ ಕೇಳಿದೀವಿ ಇದಕ್ ಮುಂಚೆ, ಇನ್ನು ಮುಂದಕ್ಕೂ ಕೇಳಕ್ ಶುರು ಆಗುತ್ತೆ. ಯಾಕೆ ಅಂತಂದ್ರೆ ಇವಾಗ ರಿಲಯನ್ಸ್ ಅವರು ಜಿಯೋ ಕಾಯಿನ್ಸ್ ಅಂತ ಅದೇನೋ ಶುರು ಮಾಡಿದಾರೆ ನೋಡಿ, ಅದು ಕೂಡ ಇದೇನೆ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ, ಕ್ರಿಪ್ಟೋ ಕರೆನ್ಸಿ ಇದ್ರ ಮೇಲೆ ಬೇಸ್ ಆಗಿದೆ. ಮೊನ್ನೆ ಎಲ್ಲ ಪೇಪರ್ ಅಲ್ಲೆಲ್ಲ ಬಂದಿತ್ತದು. ಇದು ಹೊಸ ಯುಗದಲ್ಲಿ ಡಿಜಿಟಲ್ ಕರೆನ್ಸಿನೇ ಇರೋದು. ನೀವು ಯೋಚನೆ ಮಾಡಿ ನೋಡಿ, ಕೆಲವೊಂದು ವರ್ಷದ ಕೆಳಗೆ UPI ಅನ್ನೋದಿತ್ತ? ಇರ್ಲಿಲ್ಲ. ನಾವೆಲ್ಲ ಡೈರೆಕ್ಟ್ ಆಗಿ ಕ್ಯಾಶ್ ಡೀಲಿಂಗ್ಸ್ ಮಾಡ್ಕೊಂತ ಇದ್ವಿ, ಎಲ್ಲೋದ್ರೂ ಹಣ ಅಲ್ವಾ? ಸೊ ಐದರ್ ನೋಟ್ಸ್ ಇರ್ಬೋದು, ಅದಕ್ಕೂ ಮುಂಚೆ ಕಾಯಿನ್ಸ್ ಇತ್ತು, ಅದಕ್ಕೂ ಮುಂಚೆ ಬಾರ್ಟರ್ ಸಿಸ್ಟಮ್. ನಾನ್ ನನ್ನ ಹತ್ರ ಇರೋ ಅಕ್ಕಿ ಕೊಡ್ತೀನಿ, ನೀನ್ ಅದಕ್ಕೆ ಬದಲಾಗಿ ಇಷ್ಟು ಅಂತ ನೀನ್ ಬೇಳೆ ಕೊಡು, ಆ ಸಿಸ್ಟಮ್ ಅದೆಷ್ಟೋ ಹಂಡ್ರೆಡ್ಸ್ ಆಫ್ ಇಯರ್ಸ್ ಹಿಂದೆ. ಅದಾದ್ಮೇಲೆ ಬಂದಿದ್ದು ಕಾಯಿನ್ಸ್, ಅದಾದ್ಮೇಲೆ ಬಂದಿದ್ದು ಪೇಪರ್ ನೋಟ್ಸ್, ಹರಿದೋಗೋದು, ಸಾಯಿಲ್ ಆಗೋದು, ಏನೇನೋ ಅದೆಲ್ಲ ಪ್ರಾಬ್ಲಮ್ಸ್ ಆಯ್ತು. ಫೈನಲ್ ಆಗಿ UPI ಶುರು ಆಯ್ತು. UPI ನಲ್ಲಿ ಏನು ಈ ಚಿಲ್ಲರೆ ಪ್ರಾಬ್ಲಮ್ ಇರಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ನೋಡಿ ರೋಡ್ ಸೈಡ್ ವೆಂಡರ್ಸ್ ಕೂಡ ಗಾಡಿ ತಳ್ಕೊಂಡ್ ಬರ್ತಾರಲ್ಲ, ಅವರು ಕೂಡ ಎಲ್ಲರೂ UPI ಗೆ ಈಸಿಯಾಗಿ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಯಾರು ಒಂದು ಪರ್ಸ ತಗೊಂಡ್ ಹೋಗೋದಿಲ್ಲ. ಎಲ್ಲಿ ನಾವು ಹೋಗ್ಬೇಕು ಅಂದ್ರೂ ಕೈಯಲ್ಲಿ ನಮ್ಮ ಸ್ಮಾರ್ಟ್ ಫೋನ್ ಒಂದು ಇದ್ಬಿಟ್ರೆ ಸಾಕು, ನಮ್ಮ ಇಡೀ ಬ್ಯಾಂಕ್ ನಮ್ಮ ಅಕೌಂಟ್ ಎಲ್ಲಾನು ಆ ಫೋನ್ ಅಲ್ಲೇ ಇರುತ್ತೆ. ನಾವು ಪರ್ಸ್ ಕ್ಯಾರಿ ಮಾಡೋ ನೆಸೆಸಿಟಿನೇ ಇಲ್ಲ. ಅದಕ್ಕೆ ನೀವು ನೋಡಿದ್ರೆ ಮಾರ್ಕೆಟ್ ಹೋದ್ರೆ ಬೀದಿಯಲ್ಲಿ ನೋಡಿ ₹100 ₹50 ದೊಡ್ಡ ದೊಡ್ಡ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳೆಲ್ಲ ರೋಡ್ ಅಲ್ಲಿ ಹಾಕೊಂಡು ಮಾರ್ತಾ ಇರ್ತಾರೆ. ಯಾರು ಯೂಸ್ ಮಾಡ್ತಾರಪ್ಪ? ಏನಕ್ಕೆ ಬೇಕು? ಹಬ್ಬ ಅಂದ್ರೆ ಒಂದು ಲಿಪ್ಸ್ಟಿಕ್, ಒಂದು ಮಿರರ್ ಇಟ್ಕೋಬಹುದು ಅಷ್ಟೇ, ಬಿಟ್ರೆ ದುಡ್ಡಂತೂ ಇರಲ್ಲ. ಗಂಡಸರು ಅಷ್ಟೇ, ಈ ಮುಂಚೆ ಎಲ್ಲ ವಾಲೆಟ್ ಗಳೆಲ್ಲ ಇಟ್ಕೊಂಡು ಅದ್ರಲ್ಲಿ ದುಡ್ಡು ಇರ್ತಾ ಇತ್ತಲ್ಲ, ಇವಾಗ ಏನಿರುತ್ತೆ? ಬರೀ ಕಾರ್ಡ್ಗಳಿರತ್ತೆ ಅಷ್ಟೇ, ಅದರಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಲ್ವಾ, ಇಂಥದ್ದೇ ಇರೋದು ನಮ್ಮ ಹತ್ರ. ಮುಟ್ಕೊಂಡು ತೊಟ್ಕೊಂಡು ಅದನ್ನ ಕೌಂಟ್ ಮಾಡೋದು, ಆ ಅನುಭವ ಎಲ್ಲ ನಮ್ಗೆ ಏನ್ ಸಿಕ್ತು, ಆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನೋಡಿ ನೆಕ್ಸ್ಟ್ ಮುಂದಿನ ಕಾಲದವ್ರಿಗೆ ಅದು ಇಲ್ವೇ ಇಲ್ಲ. ಪ್ರಾಬಬ್ಲಿ ನಾವೇ ಇವಾಗ ಏನಿದೀವಿ, ನಾವೇ ಲಾಸ್ಟ್ ಪೀಪಲ್ ಅನ್ಸುತ್ತೆ. ನೆಕ್ಸ್ಟ್ ಫ್ಯೂಚರ್ಗೆ ಎಲ್ಲ ನಮ್ಗೆ ಕಾಣಕ್ ಸಿಗೋದು
ಓನ್ಲಿ ಕ್ರಿಪ್ಟೋ ಕರೆನ್ಸಿನೇ. ಸೊ ಇದು ಡಿಜಿಟಲ್ ಕರೆನ್ಸಿ ಅಂತ ನಾವ್ ಇದನ್ನ ಕರಿತೀವಿ. ನಾವು ವಿ ಹ್ಯಾವ್ ಟು ಮೂವ್ ವಿತ್ ದ ಟೈಮ್ಸ್ ಅಲ್ವಾ. ಸೊ ಇವಾಗ ಮಾಡರ್ನೈಸ್ ಆಗ್ತಾ ಇದೆ, ಪ್ರತಿಯೊಂದು ಡಿಜಿಟಲೈಸ್ ಆಗೋಗಿದೆ. ಆಗೋದ್ಮೇಲೆ ನಾವಿನ್ನು ಹಳೆ ಕಾಲದಲ್ಲೇ ನಾವು ಕೂತ್ರೆ ನಡೆಯೋದಿಲ್ಲ. ಹೇಗೆ ಮಿಕ್ಕಿದೆಲ್ಲ ನಾವು ಚೇಂಜಸ್ ಮಾಡ್ಕೊಂಡಿದ್ದೀವೋ ಹಾಗೆ ನಮ್ಮ ಮೈಂಡ್ ಸೆಟ್ ನ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಇದು ನಮ್ಗೆ ನಾರ್ಮಲ್ ಈಸಿ ಅಂತ ಅನ್ಸುತ್ತೆ. ಇದ್ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಜನಕ್ಕೆ ಆ ಮೈಂಡ್ ಸೆಟ್ ಇದೆ, ಅಯ್ಯೋ ಇದು ಯಾವ್ದೋ ಡಾಲರ್ ಬೀಲರು ಕ್ರಿಪ್ಟೋ ಇದೆಲ್ಲ ನಮ್ಗೆ ಅರ್ಥ ಆಗಲ್ಲ ಅಂತ. ಆದ್ರೆ UPI ನಮ್ಗೆ ಅರ್ಥ ಆಗಿರ್ಲಿಲ್ಲ, ಇವಾಗ ಅದನ್ನ ಅರ್ಥ ಮಾಡ್ಕೊಂಡ್ವಿ ತಾನೆ. ಮತ್ತೆ UPI ಯಾರು ಕಂಡಿಡಿದ್ರು, ಅದ್ ಹೇಗೆ ಹೋಗುತ್ತೆ, ನಮ್ಮ ಅಕೌಂಟ್ ಇಂದ ಯಾರ ಮಧ್ಯದಲ್ಲಿ ನುಂಗಾಕ್ಬಿಡ್ತಾರೋ, ಈ ಬೈಗಳು ಇನಿಷಿಯಲ್ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಇತ್ತು. ಆಮೇಲೆ ಅಂತದೆಲ್ಲ ಯಾವ್ದು ಪ್ರಶ್ನೆಗಳೇ ಇಲ್ಲ ನೋಡಿ, ಎಷ್ಟು ಈಸಿಯಾಗಿ ಎಲ್ಲರೂ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ನಮ್ಮ ನಾರ್ಮಲ್ ಅಕೌಂಟ್ ಗಳೇನಿದೆ ಆ ಅಕೌಂಟ್ ನ ಇಟ್ಕೊಂಡು ನಾವು ಇಲ್ಲಿ ಯಾವ ಟ್ರಾನ್ಸಾಕ್ಷನ್ ಮಾಡೋದಿಕ್ ಬರೋದಿಲ್ಲ. ಇದಕ್ಕೆ ಸಪರೇಟ್ ಆಗಿ ವಾಲೆಟ್ ಅಂತ ಕರೀತಾರೆ. ಇದೇ ಒಂದು ಬೇರೆ ಅಕೌಂಟ್ ಅಂತ ಅನ್ಕೊಳ್ಳೋಣ, ಓಕೆನಾ. ಸೊ ನೂರಾರು ವಾಲೆಟ್ ಗಳಿದೆ, ಅದ್ರಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡ್ಕೊಂಡು ನಿಮ್ಮ ಹೈಫೈ ಸ್ಪೇಸ್ ನಲ್ಲಿರುವಂತಹ ಒಂದು ID ಏನಿದೆ ಆ ಐಡಿಗೆ ನೀವು ಈ ವಾಲೆಟ್ ದ್ವಾರ ನೀವು ಡೊನೇಷನ್ ಕಳಿಸಬಹುದು, ಡೊನೇಷನ್ ಪಡ್ಕೊಳ್ಳಬಹುದು. ಎನಿ ಆಫ್ ದಿಸ್ ಕ್ಯಾನ್ ಬಿ ಯೂಸ್ಡ್. ಯಾಕೆ ಅಂತಂದ್ರೆ ನೀವು ಯಾವ ಬ್ಯಾಂಕ್ ಅಲ್ಲಿ ಯೂಸ್ ಮಾಡ್ತಿರೋ ನಿಮ್ ಇಷ್ಟ ಅಲ್ವಾ. ಯಾವ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ಕೋತಿರೋ ನಿಮ್ ಇಷ್ಟ. ಅದೇ ತರನೇ ಇದು ಕೂಡ ಅಷ್ಟೇ, ನೀವು ಯಾವ್ದಾದ್ರು ವಾಲೆಟ್ ನ ಯೂಸ್ ಮಾಡಬಹುದು. ಎಲ್ಲ ಕೂಡ ಯಾವ್ದಾದ್ರು ಓಕೆ ಅಂತ ಅದು ಒಪ್ಕೊಳ್ಳುತ್ತೆ. ನೆಕ್ಸ್ಟ್, ಮನುಷ್ಯರ ಕತೆ ಎಲ್ಲ ನಾವ್ ಇಷ್ಟೊತ್ತು ನೋಡಿದ್ವಿ, ಏನೆಲ್ಲ ಮೋಸಗಳು ನಡೆಯುತ್ತೆ, ಏನು ಹೆಂಗೆ ಅಂತ. ಹಂಗಾದ್ರೆ ನಾವು ಯಾವ್ದನ್ನ ನಂಬಬೇಕು? ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಎಲ್ಲ ಕಡೆ ಇದೆ. ಸೊ ನಾವ್ ಅದನ್ನೇ ನಂಬಬೇಕು. ಇನ್ನು ನಮ್ಗೆ ವಿಧಿ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಅದನ್ನೇ ನಂಬಿಕೊಂಡು ಅದು ನಮ್ಗೋಸ್ಕರ ಅಂತ ಏನ್ ಮಾಡತ್ತೋ ಅದನ್ನ ನಾವ್ ಯಾಕೆ ನಂಬಬೇಕು ಅಂತಂದ್ರೆ, ಮನುಷ್ಯರ ತರ ನನ್ಗಿನ್ನೂ ಬೇಕು ಅಂತ ಅದು ನಮ್ಮ ಹತ್ರದಿಂದ ಕಿತ್ಕೊಂಡು ಹೋಗಲ್ಲ. ಆನ್ ದಿ ಅದರ್ ಹ್ಯಾಂಡ್ ಅದನ್ನ ನಾವೇನ್ ಪ್ರೋಗ್ರಾಮ್ ಮಾಡಿಟ್ಟಿದ್ದೀವಿ ಅದ್ರ ಪ್ರಕಾರ ಅದ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಯಾವಾಗ ಒಂದ್ ಮನುಷ್ಯ ಅಂತ ಇರ್ತಾನೆ, ಆ ಮನುಷ್ಯನ್ಗೆ ಗ್ರೀಡ್ ಅಲ್ವಾ, ನನ್ಗಿನ್ನೂ ಬೇಕು ಅಂತ ಅವ್ನ್ ಬೇರೆಯವ್ರ ಹತ್ರ ಕಿತ್ಕೊಳ್ಳೋದ್ರಲ್ಲ ಅವ್ನ್ ಇರ್ತಾನೆ. ಆದ್ರೆ ಇದು ಮನುಷ್ಯ ಅಲ್ವಲ್ಲ. ನಾವ್ ಅದಕ್ಕೆ ಏನ್ ಪ್ರೋಗ್ರಾಮಿಂಗ್ ಮಾಡಿರ್ತೀವಿ, ಆ ಕೋಡಿಂಗು ಅದೇನೋ ಇದೆಯಲ್ಲ ಕಂಪ್ಯೂಟರ್ ಭಾಷೆ, ಅದ್ರ ದ್ವಾರ ನಾವ್ ಅದಕ್ಕೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಾವೇನ್ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ಅದಕ್ಕೆ ಹೇಳ್ಕೊಟ್ಟಿರೋ ಕೆಲಸ ಮಾತ್ರ ಮಾಡುತ್ತೆ. ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿರುತ್ತಲ್ವಾ, ಅದ್ರ ಪ್ರಕಾರ ಅದ್ರ ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಎಲ್ಲರಿಗೂ ಹಣನ ಈಸಿಯಾಗಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತಂದ್ರೆ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಅಲ್ಲಿ ಎಲ್ಲರನ್ನು ಒಂದು ಅರೇಂಜ್ಮೆಂಟ್ ಮಾಡಿದ್ರೆ ಎಲ್ಲರಿಗೂ ಈಸಿಯಾಗಿ ಮನಿ ಫ್ಲೋಯಿಂಗ್ ಆಗತ್ತೆ. ಆವಾಗ ಹಣ ಅನ್ನೋದು ಎಲ್ಲರಿಗೂ ಈಕ್ವಲ್ ಆಗಿ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿಟ್ಟಿದ್ದಾರೆ. ಆ ಡಿಸೈನ್ ಯಾವ ತರ ಅಂತಂದ್ರೆ, ಇವಾಗ ನೀವು 30-40 ಸೈಟ್ ಅಲ್ಲಿ ನೀವು ಮನೆ ಕಟ್ಕೋಬೇಕು ಅಂತಂದ್ರೆ ಒಂದು ಪ್ಲಾನಿಂಗ್ ಮಾಡ್ಕೋತೀರಲ್ವಾ. ಇಂತ ಜಾಗದಲ್ಲಿ ವಾಸ್ತು ಪ್ರಕಾರ ಈ ಜಾಗದಲ್ಲೇ ನನ್ಗೆ ಕಿಚನ್ ಇರ್ಬೇಕು, ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಇರ್ಬೇಕು, ಕುಬೇರ ಮೂಲೆ, ಇದೆಲ್ಲ ನಾವು ನೋಡ್ತೀವಲ್ಲ. ಆ ರೀತಿಯಲ್ಲಿ ಇಲ್ಲೂ ಕೂಡ ವಾಸ್ತು ಪ್ರಕಾರ ಅಂತ ಅಲ್ಲದೆ ಇದ್ರೂನು ಯಾವ್ದೋ ಒಂದು ಸ್ಟ್ರಕ್ಚರ್, ಇಲ್ಲಿ ಇಷ್ಟು ಜನ, ಅದ್ರ ಕೆಳಗೆ ಇಷ್ಟು ಜನ, ಈ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ನ ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ಟು ಆ ಸ್ಟ್ರಕ್ಚರ್ ಪ್ರಕಾರ ಎಲ್ಲರಿಗೂ ಪ್ಲೇಸ್ಮೆಂಟ್ಸ್ ಕೊಟ್ಟಾಗ ಅದನ್ನ ಒಂದು ಪವರ್ ಲೈನ್ ಮೂವ್ಮೆಂಟ್ ಅಂತ ಕರಿತೀವಿ. ಆ ಪ್ಲೇಸ್ಮೆಂಟ್ ಅಲ್ಲಿ ಎಲ್ಲರೂ ಕಮ್ಯುನಿಟಿ ಆಲ್ ಓವರ್ ದ ವರ್ಲ್ಡ್, ತಿರುಗಿ ನಾನು ಹೇಳ್ತಾ ಇದ್ದೀನಿ ಆಲ್ ಓವರ್ ದ ವರ್ಲ್ಡ್, ಇದು ಯಾವ್ದೋ ಒಂದು ಚಿಕ್ಕ ಏರಿಯಾದಲ್ಲ, ಎಲ್ಲ ಜನರು ಯಾರ್ಯಾರು ಇಲ್ಲಿ ಬಂದು ಸೇರ್ಕೊಂತಾರ ಅವರೆಲ್ಲರೂ ಈ ಪ್ಲೇಸ್ಮೆಂಟ್ ಅಲ್ಲಿ, ಈ ಸ್ಟ್ರಕ್ಚರ್ ಅಲ್ಲಿ ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಮಾಡಿದಾಗ ಕರೆಕ್ಟ್ ಆಗಿ ಎಲ್ಲರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ಗ್ಲೋಬಲ್ ಪ್ರಾಜೆಕ್ಟ್ ಮತ್ತೆ ಪವರ್ಡ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ. ಇಲ್ಲಿ ನೋಡಿ, ಇವನು ಒಂದು ರೋಬೋ ಕಾಣಿಸ್ತಾ ಇದ್ದಾನಲ್ಲ, ಫಸ್ಟ್ ಅವ್ನಿಗೊಂದು ಹೈಫೈ ಹೇಳಿ ಮುಂದಕ್ಕೆ ಹೋಗೋಣ. ಈ ಹೈಫೈ ಅನ್ನೋದು ಇತ್ತೀಚೆಗೆ ನಾವು ಕೇಳ್ತಾ ಇರುವಂತಹ ಒಂದು ವರ್ಡ್, ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಶುರುವಾಗಿ ಈವನ್ ಸ್ಕೂಲ್ಸ್ ನಲ್ಲಿ ಎಲ್ಲ ಹೈಫೈ ಅಂತ ಎರಡೆರಡು ಕೈನ ಹಿಂಗ್ ತಟ್ಕೊಂತಾರೆ. ಕೈಗಳು ಆ ತರ ತಟ್ಕೊಂಡಾಗ ಅದಕ್ಕೊಂದು ಸೈಂಟಿಫಿಕ್ ಮೀನಿಂಗ್ ಇದೆ. ಎಲ್ಲಾ ಪಾಯಿಂಟ್ಸ್ ಒಂದಕ್ಕೊಂದು ಎಲ್ಲ ರಬ್ ಆಗುತ್ತಲ್ಲ, ಆ ಫ್ರಿಕ್ಷನ್ ಇಂದ ನಮ್ಮ ಬ್ರೈನ್ ಒಳಗಡೆ ಡೋಪಾಮೈನ್ ಅನ್ನೋ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಆ ಕೆಮಿಕಲ್ ಇಂದ ನಮ್ಗೆ ಮೋಟಿವೇಶನ್ ಸಿಗತ್ತೆ, ನಮ್ಗೆ ಒಂದು ಎನರ್ಜಿ ಸಿಗತ್ತೆ, ಎಂಥೂಸಿಯಾಸಮ್ ಸಿಗತ್ತೆ, ಅದು ಮೂಡ್ ನ ಚೇಂಜ್ ಮಾಡುತ್ತೆ, ಹ್ಯಾಪಿನೆಸ್ ಕೊಡುತ್ತೆ. ಈ ರೀತಿಯಲ್ಲಿ ಏನೇನೋ ಎಲ್ಲ ನಡೆಯುತ್ತೆ. ಈ ಹೈಫೈ ಅನ್ನೋದು ಹೊಸ ಯುಗದ ಸಿಸ್ಟಮ್ ಇದು ಅಲ್ವಾ. ನಾವು ಮುಂಚೆ ಎಲ್ಲ ಆಗಿಂದ ನಾವು ನಮಸ್ತೆ ಹೇಳೋದು, ಶೇಕ್ ಹ್ಯಾಂಡ್ ಮಾಡೋದು, ಅಲ್ಲೂ ಕೂಡ ನೋಡಿ ಪ್ರೆಷರ್, ಎರಡು ಕೈಗಳು ಹಿಂಗ್ ಜೋಡಿಸಿದಾಗ ಪ್ರೆಷರ್ ಇರುತ್ತಲ್ವಾ, ಅದನ್ನು ಆತರಾನೆ. ಈ ರೋಬೋ ಸ್ಪೇಸ್ ಲೂಪ್ ಅಂತ, ಓಕೆ, ಇವನು ನಮ್ಮ ಸ್ಪೇಸ್ ಸಂಗಾತಿ ಅಂತ ಹೇಳ್ಬೋದು. ಅವನು ನಮ್ಮ ಸ್ಪೇಸ್ ಪಾರ್ಟ್ನರ್. ಇವನು ತುಂಬಾ ಮ್ಯಾಜಿಕಲ್. ಇವನು ಥ್ರೂ ಔಟ್ ನಮ್ಮ ಜರ್ನಿ ಏನಿದೆ, ನಾವ್ ಯಾವತ್ತಿಲ್ಲಿ ಹೈಫೈ ನಲ್ಲಿ ಶುರು ಮಾಡ್ತೀವಿ, ಒಂದು ಕ್ಷಣ ನಮ್ಮ ಪಕ್ಕದಿಂದ ಅವ್ನು ಕದಲೋದೇ ಇಲ್ಲ, ನಮ್ಮ ಜೊತೆನೆ ಇದು ನಮ್ಗೆಲ್ಲ ಮಾಡಿಡೋದು ಇವನೇ. ಪರ್ಸನಲ್ ಅಸಿಸ್ಟೆಂಟ್ ತರ ಅವ್ನು ನಮ್ಗೆ, ಓಕೆನಾ. ಇವನ್ ಆಕ್ಚುಲಿ ಇಂಟೆಲಿಜೆಂಟ್ ಆಲ್ಗೋರಿದಮ್ ಅನ್ನೋದು ನಾವು ನೋಡ್ತೀವಲ್ಲ ಯೂಟ್ಯೂಬ್ ಅಲ್ಲೂ ಕೂಡ ಅಂತಾನೆ. ನೀವು ಒಂದು ಸತಿ ಯಾವ್ದೋ ಒಂದು ಪರ್ಟಿಕ್ಯುಲರ್ ವಿಡಿಯೋ ನೋಡಿದ್ರೆ, ಈ ವ್ಯೂವರ್ಗೆ ಇದೇ ಇಷ್ಟ ಅಂತ ಅಂತದೇ ನಿಮ್ಗೆ ಸಜೆಷನ್ಸ್ ಕಳಿಸ್ತಾ ಇರುತ್ತೆ. ಅದು ಯೂಟ್ಯೂಬ್ ಆಲ್ಗೋರಿದಮ್. ಅದೇ ತರ ಇಲ್ಲಿ ಈ ಆಲ್ಗೋರಿದಮ್ಗೆ ಏನ್ ಫೀಡಿಂಗ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಬರೋರ್ಗೆಲ್ಲ ದುಡ್ಡು ನೀನ್ ಕಳಿಸ್ಬೇಕು, ಅವರೆಲ್ಲರಿಗೂ ಈಕ್ವಲ್ ಆಗಿ ಶೇರಿಂಗ್ ಮಾಡ್ಬೇಕು ಅಂತ, ಯಾವ ಜಾಗದಲ್ಲಿ ಕೂತಿರೋರ್ಗೆ ಎಷ್ಟೆಷ್ಟು ಶೇರಿಂಗ್ ಮಾಡ್ಬೇಕು ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿರ್ತಾರೆ, ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಸೊ ಇವನ್ಗೆ ಹೈ
ಹೈಫೈ ಹೇಳಾಯ್ತು. ಇವನ್ ನಮ್ ಜೊತೆನೇ ಇರ್ತಾನೆ, ತುಂಬಾ ಮುದ್ದು ಇವನು. ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರಾ ಏನೆಲ್ಲ ಮಾಡ್ತಾನೆ ಗೊತ್ತಾ. ಮ್ಯಾಜಿಕಲ್ ಸೂಪರ್ ಸ್ಪೇಸ್ ಲೂಪ್ ಇವನ್ ಹೆಸರು. ಓಕೆನಾ. ಸೊ ಆಟೋಮ್ಯಾಟಿಕಲಿ ಎಲ್ಲ ನಡೆಯುತ್ತೆ ಇಲ್ಲಿ, ನಾವ್ ಏನು ಮಾಡಂಗಿಲ್ಲ. ಓಪನಿಂಗ್ ಅಲ್ಲಿ ನೀವೇ ನೋಡ್ತೀರಾ, ನಮ್ಮ ಕೆಲಸ ಆಲ್ಮೋಸ್ಟ್ 0 ಅಂತಲೇ ಹೇಳ್ಬೋದು. ಓಕೆನಾ. ಇವಾಗ ನೋಡಿ, ಹೈಫೈ ಸ್ಪೇಸ್ ಒಳಗೆ ನಾವು ಕಾಲಿಡ್ತಾ ಇದೀವಿ. ಹೇಗೆ? ಫಸ್ಟ್ ಆಫ್ ಆಲ್ $50 ಜೋ ಟಾಪ್ ಅಂತಂದ್ರೆ ಜಸ್ಟ್ ಒನ್ ಟೈಮ್ ಔಟ್ ಆಫ್ ಯುವರ್ ಪಾಕೆಟ್ ನೀವು $50 ಕೊಡ್ಬೇಕು. ಓಕೆನಾ. ಓ ಮೈ ಗಾಡ್, ಡಾಲರ್ಗಳು ಶುರು ಆಗೋಯ್ತಾ? $50 ಏನು ಕಮ್ಮಿನಾ ಮೇಡಮ್? ಏನು ಹೇಳ್ತಾ ಇದ್ದೀರಾ? ಏನು ಯೋಚನೆ ಮಾಡ್ಬೇಡಿ, ನೀವೇ ನೋಡಿ. ಆ $50 ಅನ್ನೋದು ಓಹೋ ಆಹಾ ಅಂತ ದೊಡ್ಡ ಅಮೌಂಟ್ ಏನಲ್ಲ. ನಾವ್ ಯಾವತ್ತೂ ಕಳ್ಕೊಂಡೇ ಇಲ್ಲ ಅನ್ನೋಂತ ಅಮೌಂಟು ಅಲ್ಲ, ಇನ್ ಯಾವತ್ತು ಪಡ್ಕೊಳ್ಳೋಕ್ ಆಗೋದೇ ಇಲ್ಲ ಅನ್ನೋಂತ ಅಮೌಂಟು ಅಲ್ಲ ಅದು. ಓಕೆನಾ. ಇಲ್ಲಿ ನಾವು ಹೈಫೈ ಸ್ಪೇಸ್ ಒಳಗೆ ಕಾಲಿಟ್ಟಾಗ ಒಂದೇ ಒಂದು ಸತಿ ಮಾತ್ರ ಈ ಸ್ಟಾರ್ಟರ್ ಡೊನೇಷನ್ ಕೊಡ್ಬೇಕು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಫ್ರೀ 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 ಅಂತ. ಏನಿದು ಅಂತಂದ್ರೆ, ನಾವು ಎಂಟ್ರಿ ಮಾಡ್ತೀವಲ್ಲ, ಎಲ್ಲಿಗೆ ಎಂಟ್ರಿ ಮಾಡ್ತೀವಿ? ಸ್ಪೇಸ್ 1. ಸ್ಪೇಸ್ 1 ಅಂತಂದ್ರೆ ನಮ್ಮ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಂತ ಅನ್ಕೊಳ್ಳಿ. 5 ಫ್ಲೋರಿನ ಒಂದು ಬಿಲ್ಡಿಂಗ್, 2, 3, 4, 5 ಅಂತ 5 ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ನಾವು ಎಂಟ್ರಿ ಮಾಡುವಾಗ $50 ಒಂದು ಎಂಟ್ರಿ ಫೀಸ್ ಕೊಟ್ವಿ ಅಂತ ಅನ್ಕೊಳ್ಳೋಣ. ಟಿಕೆಟ್ ತಗೊಂಡು ಒಳಗ್ ಬಂದಿದೀವಿ ಅಂತ, ಅದು ಮಾತ್ರ ನಾವು ಪೇ ಮಾಡ್ತೀವಿ. ಅದಾದ್ಮೇಲೆ ಲೈಫ್ ಅಲ್ಲಿ ನಮಗ್ ಬೇಕಾಗಿರೋದೇನು? ಮೇಲ್ಮೇಲಕ್ಕೆ ಹತ್ಕೊಂಡು ಹೋಗ್ಬೇಕಲ್ವಾ. ಅಂತಂದ್ರೆ ನಮ್ಮ ಹಣ ಜಾಸ್ತಿ ಆಗ್ಬೇಕು, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ನೂ ಬೆಟರ್ ಆಗ್ಬೇಕು. ಸೊ ಬೆಟರ್ ಆಗೋದಕ್ಕೆ ಅಂತ ನಾವು ನೆಕ್ಸ್ಟ್ ಫ್ಲೋರ್ ನಾವು ಹತ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಲ್ಲೂ ಕೂಡ ಫೀಸ್ಗಳಿದೆ, ಎಂಟ್ರಿ ಫೀಸ್ಗಳಿದೆ. ಆದ್ರೆ ಅಲ್ಲಿ ತಿರುಗಿ ಫ್ರೀ ಅಂತ ಇದೆ ನೋಡಿ. ಅಂತಂದ್ರೆ ನಾವು ನಮ್ ಕೈಯಿಂದ ಹಾಕೋದಲ್ಲ. ಎಲ್ಲಿಂದ ಬರುತ್ತೆ ಈ ಅಮೌಂಟು? ನಮ್ಮ ಫ್ರೆಂಡ್ ಇದಾನಲ್ಲ ಸ್ಪೇಸ್ ಲೂಪ್, ಇವನ್ ಕಟ್ತಾನೆ ನಮ್ ಪರವಾಗಿ. ನೋಡಿ, ನಾವೇನು 1 ಪೈಸಾ ಕೊಡ್ದೇನು ಎಲ್ಲ ಅವ್ನ್ ಕಟ್ತಾನೆ. ಪ್ರತಿಯೊಬ್ಬರ ಪರವಾಗಿ ಅವನೇ ಕಟ್ತಾನೆ. ನೋಡಿ ಎಂತ ಬಂಗಾರ ಅಲ್ವಾ ಅವನು. ಸೊ ನೋ ನೀಡ್ ಟು ಪೇ ಫ್ರಮ್ ಅವರ್ ಪಾಕೆಟ್. ನಾವು ಮೇಲ್ಮೇಲೆ ಕತ್ಕೊಂಡು ಹೋಗ್ತಾ ಇರ್ತೀವಿ, ಅದು ಆಟೋಮ್ಯಾಟಿಕ್ ಆಗಿ ಆಗತ್ತೆ. ಮತ್ತೆ ನಾವು ಡೊನೇಷನ್ ಕೊಟ್ಟಿರೋದ್ರಿಂದ ನಮ್ಮನ್ನ ಏನಂತ ಕರೀತಾರೆ? ಡೋನರ್ ಅಂತ ಕರೀತಾರೆ. ಇಲ್ಲಿ ಬ್ಯೂಟಿಫುಲ್ ಆಗಿ ಈ ಸಿಸ್ಟಮ್ ಅಲ್ಲಿ ತುಂಬಾ ವೆರಿ ವೆರಿ ಯುನೀಕ್. ನೋಡಿ, ಇಲ್ಲಿ 3 ತರ ಇದೆ: ಆಕ್ಟಿವ್ ಡೋನರು, ಇನ್ಆಕ್ಟಿವ್ ಡೋನರು, ಮತ್ತೆ ಮೇಲ್ಗಡೆ ವರ್ಕಿಂಗ್ ಅಂತ ಇದೆ, ಕೆಳಗಡೆ ನಾನ್ ವರ್ಕಿಂಗ್ ಅಂತ ಇದೆ. ಏನಪ್ಪಾ ಇದು ಅಂತಂದ್ರೆ, ಆಕ್ಟಿವ್ ಡೋನರ್, ಇನ್ಆಕ್ಟಿವ್ ಡೋನರ್ದು ಫಸ್ಟ್ ನಾನು ಹೇಳ್ಬಿಡ್ತೀನಿ. ಆಕ್ಟಿವ್ ಡೋನರ್ ಅನ್ನೋನು ಒಂದು ಪರ್ಮನೆಂಟ್ ಪ್ಲೇಸ್ ಅಲ್ಲಿ ಇರ್ತಾನೆ. ಇನ್ಆಕ್ಟಿವ್ ಡೋನರ್ ಒಂದು ಕಾಂಟ್ರಾಕ್ಟ್ ಮೇಲೆ ಬರ್ತಾನೆ. ಆಕ್ಟಿವ್ ಡೋನರ್ ಡೊನೇಷನ್ ಕೊಟ್ಟು ಬರ್ತಾನೆ. ಇನ್ಆಕ್ಟಿವ್ ಡೋನರ್ ಡೊನೇಷನ್ ಕೊಡೋದಿಲ್ಲ, ಅವ್ನ್ ಫ್ರೀ ಎಂಟ್ರಿನಲ್ಲಿ ಬರ್ತಾನೆ. ಹೌದಾ ಮೇಡಮ್, ಇಂಥದ್ದು ಇದೆಯಾ? ದುಡ್ಡು ಕೊಡ್ದೇನೆ ನಾವ್ ಇಲ್ಲಿ ದುಡ್ಡು ಮಾಡ್ಕೋಬಹುದಾ ಅಂತ ನೀವು ಕೇಳ್ತೀರಲ್ವಾ? ಹೌದಪ್ಪ, ಅದೇ ಇಲ್ಲಿ ಇಂಪಾರ್ಟೆಂಟು. ಇಲ್ಲಿ ನೋಡಿ, ಇಲ್ಲಿ ಇವನು ದುಡ್ಡು ಕೊಡ್ತಾನೆ ಅಂತ ಟಿಕ್ ಮಾರ್ಕ್ ಇದೆ. ಇಲ್ಲಿ ಇದ್ ಕಡೆ ಇವನು ಇನ್ಆಕ್ಟಿವ್ ಡೋನರ್ ದುಡ್ಡು ಕೊಡೋದಿಲ್ಲ, ಫ್ರೀ ಎಂಟ್ರಿನಲ್ಲಿ ಬರ್ತಾನೆ ಅಂತ ಅಲ್ಲಿ ಇಂಟು ಮಾರ್ಕ್ ಇದೆ. ನೆಕ್ಸ್ಟ್ ಒಳಗಡೆ ಬಂದ ಮೇಲೆ ಫಸ್ಟ್ ಆಕ್ಟಿವ್ ವಿಷಯ ಹೇಳ್ತೀನಿ. ಆಕ್ಟಿವ್ ಡೋನರ್ ದುಡ್ಡು ಕೊಟ್ಟು ಒಳಗ್ ಬಂದ ಮೇಲೆ ಅವನಿಗೆ 2 ಚಾಯ್ಸ್. ಏನಪ್ಪಾ, ನೀನ್ ಕೆಲಸ ಮಾಡ್ತೀಯಾ, ಕೆಲಸ ಮಾಡ್ದೇನೆ ನಿನ್ ದುಡ್ಡು ತಗೋತೀಯಾ ಅಂತ 2 ಚಾಯ್ಸ್. ನ್ಯಾಚುರಲಿ ನಾವೆಲ್ಲ ತುಂಬಾ ಲೇಜಿ ಅಲ್ವಾ. ಕೆಲಸ ಮಾಡ್ದೇನೆ ದುಡ್ಡು ಬರುತ್ತೆ ಅಂತಂದ್ರೆ ಯಾರು ಬೇಡ ಅಂತಾರೆ. ಓಕೆ, ನಾನ್ ಕೆಲಸ ಮಾಡ್ದೇನೆ ನಾನು ಕೈ ಕಟ್ಕೊಂಡು ನಿಂತ್ಕೋತೀನಿ ಅಂತ. ನೋಡಿ ಕೆಳಗಡೆ ಅವನು ಡಸ್ ನಾಟ್ ಇನ್ವೈಟ್, ನಾನ್ ವರ್ಕಿಂಗ್. ಅವ್ನ್ ಕೈ ಕಟ್ಕೊಂಡು ನಿಂತಿದ್ದಾನೆ. ನಾನೇನ್ ಕೆಲಸ ಮಾಡಲ್ಲ, ನೀನ್ ಸುಮ್ನೆ ದುಡ್ಡು ಕೊಡ್ತೀಯ ಅಂತ ನನ್ಗೇನು, ಸುಮ್ನೆ ನಾನು ಹೋಗಿ ಮೇಲೆ ಹೇಳ್ಕೊಂಡು ನಾನೇ ಯಾಕೆ ಮಾಡ್ಲಿ ಅಂತ ಇವ್ನು ನಿಂತಿದ್ದಾನೆ. ಮೇಲ್ಗಡೆ ಇದಾನಲ್ಲ, ಅವನೇನ್ ಹೇಳ್ತಿದ್ದಾನೆ? ನಾನ್ ಕೆಲಸ ಮಾಡಿದ್ರೆ ಇನ್ನು ಬೇಗ ಬೇಗ ನನ್ ದುಡ್ಡು ಬರುತ್ತೆ, ಅದಕ್ಕೆ ನಾನ್ ಕೆಲಸ ಮಾಡೇ ಮಾಡ್ತೀನಿ, ನಾನು ಸುಮ್ನೆ ಕೂರಲ್ಲ ಅಂತ ಅವ್ನ್ ರೇಸ್ ಕುದ್ರೆ ತರ ಅವ್ನ್ ಮುಂದಕ್ಕೆ ನುಗ್ತಾ ಇದ್ದಾನೆ ಮೇಲ್ಗಡೆ ಅವನು. ಸೊ ಅವ್ನ್ ವರ್ಕಿಂಗ್. ಅವನೇನ್ ಮಾಡ್ತಾನೆ? ಅವನು ಬೇರೆ ಜನನ್ನ ಜೋಡಿಸ್ತಾನೆ. ಅಂತಂದ್ರೆ ಇಲ್ಲಿ ಈ ಸಿಸ್ಟಮ್ ಅಲ್ಲಿ ನೀವು ಜನನ್ನ ಜೋಡಿಸೋದಿಲ್ವೋ, ಚಾಯ್ಸ್ ಇಸ್ ಯೋರ್ಸ್. ಇಟ್ ಇಸ್ ನಾಟ್ ಕಂಪಲ್ಸರಿ. ಇರೋದೇ ಒಂದೇ ಕೆಲಸ. ಆ ಕೆಲಸನೇ ಬೇರೆ ಡೋನರ್ಸ್ ನ ಕರೆಯೋದು. ಇಲ್ಲಿ ಜನ ಜೋಡಿಸೋದು ಅಂತಲ್ಲ. ಆ ವರ್ಡ್ ನಾನು ಯಾಕೆ ಯೂಸ್ ಮಾಡಿದೆ ಅಂತಂದ್ರೆ ಎಲ್ಲರಿಗೂ ಅರ್ಥ ಆಗೋ ವರ್ಡ್ ಅಂದ್ಬಿಟ್ಟು. ಇದಕ್ ಮುಂಚೆ ನಾವು ನೆಟ್ವರ್ಕ್ ಅಲ್ಲಿ ತುಂಬಾ ಕೇಳಿರೋದು ವರ್ಡ್ ಅದು, ಅದಕ್ಕೋಸ್ಕರ ನಾನು ಆ ವರ್ಡ್ ಯೂಸ್ ಮಾಡಿದೆ. ಆಕ್ಚುಲಿ ಇದು ಜನ ಜೋಡಿಸೋದಲ್ಲ, ಇನ್ವೈಟಿಂಗ್ ಡೋನರ್ಸ್ ಅಂತೀವಿ. ಅಂತಂದ್ರೆ ನಮ್ಮ ತರ ಲೈಕ್ ಮೈಂಡೆಡ್ ಪೀಪಲ್, ನಮ್ಮ ತರನೇ ಯೋಚನೆ ಮಾಡುವಂತಹ ಜನ ತುಂಬಾ ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಯಾವುದೇ ಕಾರಣಕ್ಕೆ ನಾವು ಏನೋ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸೊ ಈ ದಾನ ಧರ್ಮ ಮಾಡೋದ್ರಿಂದ ನನಗೂ ಒಳ್ಳೇದಾಗ್ಲಿ, ನನಗೂ ಪುಣ್ಯ ಸಿಗ್ಲಿ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ಇರೋದಲ್ಲೇ ಒಂಚೂರು ಏನೋ ಒಂದ್ ಮಾಡೋಣ ಅಂತ ತುಂಬಾ ಜನ ಇದ್ದಾರೆ. ಇಲ್ಲಿ ನಾವು ಇನ್ವೈಟ್ ಮಾಡ್ತಾ ಇರೋದು ಅಂತ ಜನನ್ನ. ನೀನ್ ಹೇಗೋ ದಾನ ಮಾಡ್ತಾ ಇದೀಯಾ, ಅಲ್ಲೆಲ್ಲೋ ದಾನ ಮಾಡೋ ಬದಲು ಇಲ್ಲಿ ದಾನ ಮಾಡು, ನಿನ್ ತಿರುಗಿ ವಾಪಸ್ಸು ಬರ್ತಾ ಇದೆ. ಆ ಬಂದಿರೋದ್ರಲ್ಲಿ ಇನ್ನೂ ಜಾಸ್ತಿ ದಾನನೂ ನೀನ್ ಮಾಡ್ಬೋದು. ಪ್ಲಸ್ ನಿನಗೆ ಪುಣ್ಯನೂ ಸಿಗತ್ತೆ, 2 ಸಿಗತ್ತೆ, ಬಾ ಇಲ್ಲಿ ಅಂತ ಕರೆಯೋದಷ್ಟೇ. ಇನ್ನೇನು ನೀವೇನು ಹೇಳ್ಬೇಕಾಗಿರೋ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿದಿನ 10 ರಿಂದ 12 ಝೂಮ್ ಮೀಟಿಂಗ್ಸ್ ನಮ್ದು ದಿನ ನಡೀತಾ ಇದೆ. 1 ಅವರ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಮೀಟಿಂಗ್ಸ್ ಇರುತ್ತೆ. ನೀವು ಇಲ್ಲಿ ಬಂದು ಕೂತ್ಕೊ ಅಂತ ಕರೆದ್ರೆ ಸಾಕು, ಇನ್ನೇನು ಮಾಡ್ಬೇಕಾಗಿಲ್ಲ. ಸೊ ಆ ರೀತಿಯಲ್ಲಿ ನೀವು ಇನ್ವೈಟ್ ಮಾಡಿದಾಗ ಆ ಇನ್ವೈಟ್ ಮಾಡಿರೋರ ಹತ್ರ ಇಂದ ನಿಮ್ಗೆ ತಿರುಗಿ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಕಮಿಷನ್ ತರ, ರಿಟರ್ನ್ ಗಿಫ್ಟ್ ತರ ನಿಮ್ಗೆ ಒಂದು ಪಾರ್ಟ್ ಆಫ್ ದ ಡೊನೇಷನ್ ಬರುತ್ತೆ. ಆದ್ರೆ ನಾನ್ ವರ್ಕಿಂಗ್ ಇದಾನಲ್ಲ,
ಅವನ್ಗೆ ಯಾರನ್ನು ಕರೆಯೋದಿಲ್ಲ, ಯಾರನ್ನು ಇನ್ವೈಟ್ ಮಾಡೋದಿಲ್ಲ. ಸೊ ಅವ್ನ್ಗೆ ಎಲ್ಲಿಂದ ಬರಬೇಕು ಹಣ? ಕಮ್ಯುನಿಟಿ ಮ್ಯಾಟ್ರಿಕ್ಸ್ ಡೊನೇಷನ್ ಅಂತೀವಿ. ಅಂತಂದ್ರೆ ಎಲ್ಲೆಲ್ಲಿಂದಾನೋ ಯಾರ್ಯಾರೋ ಆಲ್ರೆಡಿ ಜಾಯ್ನ್ ಆಗ್ತಾ ಇರ್ತಾರಲ್ವಾ, ಅವ್ರೆಲ್ಲರಿಗೂ ಎಲ್ಲೆಲ್ಲೋ ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿ ಕೂರ್ಸತ್ತೆ ಆಟೋಮ್ಯಾಟಿಕ್ ಆಗಿ ಅಂತ ನಾವು ಹೇಳಿದ್ವಲ್ಲ. ಈ ಸ್ಪೇಸ್ ಲೂಪ್ ಅನ್ನು ಏನ್ ಮಾಡ್ತಾನೆ, ಎಲ್ಲರನ್ನೂ ಆಟೋಮ್ಯಾಟಿಕ್ ಆಗಿ ಫಿಲ್ಅಪ್ ಮಾಡ್ತಾ ಹೋಗ್ತಾನೆ. ಎಲ್ಲೆಲ್ಲಿ ಖಾಲಿ ಇದೆ ಅಂತ ಮೇಲಿಂದ ಕೆಳಗೆ ನೋಡ್ಕೊಂಡ್ ಬರ್ತಾನೆ, ಮತ್ತೆ ಲೆಫ್ಟ್ ಇಂದ ರೈಟ್ ನೋಡ್ಕೊಂಡ್ ಬರ್ತಾನೆ, ಮತ್ತೆ ರೈಟ್ ಇಂದ ಲೆಫ್ಟ್ ನೋಡ್ಕೊಂಡ್ ಹೋಗ್ತಾನೆ. ಎಲ್ಲೆಲ್ಲಿ ಖಾಲಿ ಇದೆಯೋ, ಎಲ್ಲೆಲ್ಲಿ ಯಾರನ್ನ ಕೂರ್ಸೋಣ, ಎಲ್ಲರಿಗೂ ಒಂದೊಂದು ಪ್ಲೇಸ್ಮೆಂಟ್ ಕೊಡ್ತಾ ಬರ್ತಾನೆ. ಅದನ್ನ ಕಮ್ಯುನಿಟಿ ಅಂತೀವಿ. ಮತ್ತೆ ಆ ಸ್ಟ್ರಕ್ಚರ್ ಹೇಳದ್ನಲ್ಲ, ಸ್ಟ್ರಕ್ಚರ್ ನ ಮ್ಯಾಟ್ರಿಕ್ಸ್ ಅಂತೀವಿ. ಕಮ್ಯುನಿಟಿ ಮ್ಯಾಟ್ರಿಕ್ಸ್ ಡೊನೇಷನ್ ಏನಿದೆಯೋ ಅದು ನಮಗೆ ಫ್ರೀ ಆಗಿ ನಾವು ಕೆಲಸ ಮಾಡ್ದೇನೆ ಬೇರೆಯವರ ಕೆಲಸದಿಂದ ಬರುವಂತಹ ಅಮೌಂಟ್. ಸೊ ಅದು ನಿಧಾನಕ್ಕೆ ಬರುತ್ತೆ, ಸ್ಲೋ ಅರ್ನಿಂಗ್. ಮೇಲ್ಗಡೆ ರೇಸ್ ಕುದುರೆ ಇದಾನಲ್ಲ, ಡಬಲ್ ಅರ್ನಿಂಗ್ ಆಗಿರೋದ್ರಿಂದ ಅವನಿಗೆ ಫಾಸ್ಟ್ ಆಗಿ ಬರುತ್ತೆ. ಇವನ್ ಮೂರನೇ ಅವನಿದಾನಲ್ಲ, ಇನ್ಆಕ್ಟಿವ್ ಡೋನರ್, ಇವನೇನ್ ಹೇಳ್ತಾನೆ ಅಂತಂದ್ರೆ, ಇದಕ್ ಮುಂಚೆ ಬೇಕಾದಷ್ಟು ಕಡೆ ನಾನು ದುಡ್ಡು ಹಾಕ್ಬಿಟ್ಟಿದೀನಿ, ಎಲ್ಲ ಖಾಲಿ ಕೈ ಆಗೋಗಿದೆ ಇವಾಗ, ಅಥವಾ ನನ್ಗೆ ದುಡ್ಡು ಕೊಡೋರು ಯಾರು ಇಲ್ಲ, ನಮ್ಮ ಮನೆಯಲ್ಲಿ ನನ್ ಗಂಡ ಬೈತಾನೆ, ಎಷ್ಟು ಎಷ್ಟು ನೀನ್ ಕಳ್ದಿರೋದು ಸಾಕು, ಬಾಯಿ ಮುಚ್ಕೊಂಡು ಕೂತ್ಕೊ, ನೀನ್ ಏನು ಮಾಡ್ಬೇಡ ಅಂತ ಬೈತಾ ಇದ್ದ ನನ್ ಗಂಡ ಅಂತ ಇರ್ಬೋದು. ಅದ್ ಯಾವ್ದೋ ಒಂದು ಕಾರಣಕ್ಕೋಸ್ಕರ ಅಂತ ಇವನು ನನ್ಗೆ ಆಗೋದಿಲ್ಲ, ನನ್ಗೆ ಇಷ್ಟ ಆದ್ರೂ ನೀನ್ ಹೇಳಿದೀಯ ಅಂತ ಬರೋಣ ಅಂತಿದ್ರೂನು ನನ್ಗೇನು ಮಾಡಕ್ ಆಗಲ್ಲ ಅನ್ನೋರ್ಗೆ ನೀವು ಈ ಫ್ರೀ ಎಂಟ್ರಿ ಕೊಟ್ಟು ನೀನು ಝೂಮ್ ಮೀಟಿಂಗ್ ಅಟೆಂಡ್ ಆಗು, ನಿನ್ ಫ್ರೆಂಡ್ಸ್ನೂ ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ಸು. ಅವ್ರು ಜಾಯ್ನ್ ಆದ್ರು ಅಂತಂದ್ರೆ ಆವಾಗ ನಿನ್ಗೆ ಈ ಕಮಿಷನ್ ತರ ನಿನ್ಗೊಂದು ರಿಟರ್ನ್ ಡೊನೇಷನ್ ಬರತ್ತಲ್ಲ, ಆ ಅಮೌಂಟ್ ಇಂದ ನೀನು ಆಕ್ಟಿವೇಟ್ ಮಾಡ್ಕೋಬಹುದು. ಪ್ಲಸ್ ನಾನು ನಿನ್ನ ಇನ್ವೈಟರ್ ಅಥವಾ ಸ್ಪಾನ್ಸರ್, ನಾನು ನಿನ್ಗೆ ಒಂದಷ್ಟು ಅಮೌಂಟ್ ಹೆಲ್ಪ್ ಮಾಡ್ತೀನಿ ಅಂತ ನೀವು ಧಾರಾಳವಾಗಿ ಹೇಳ್ಬೋದು. ಸಿಸ್ಟಮ್ ಅಲ್ಲಿ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ಕೆ ಅಂತಲೇ ದುಡ್ಡು ಬರುತ್ತೆ ನೋಡಿ. ಇದೆಷ್ಟು ಚೆನ್ನಾಗಿದೆ. ಬರೀ ನೀವ್ ಯೂಸ್ ಮಾಡ್ಕೊಳಕ್ಕೆ ಅಂತ ಅಲ್ಲದೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಅಂತಾನು ನಿಮ್ಗೆ ಜನರೇಟ್ ಆಗಿ ಈ ಸಿಸ್ಟಮೇ ನಿಮ್ಗೆ ಸ್ವಲ್ಪ ದುಡ್ಡು ಕೊಡುತ್ತೆ. ಈ ನಾನ್ ವರ್ಕಿಂಗ್ ಅವನೇನ್ ಹೇಳ್ತಾನೆ, ಅಯ್ಯ ನಾನು ಯಾರ್ಯಾರನ್ನೆಲ್ಲ ಕರ್ದಾಯ್ತು, ಅವರೆಲ್ಲ ಬಂದ್ರು, ನನ್ ಮುಖ ನೋಡ್ಕೊಂಡು ಅವರೆಲ್ಲ ದುಡ್ಡು ಹಾಕಿ ನಮ್ ದುಡ್ಡು ಹೋಯ್ತು, ಅವ್ರ ದುಡ್ಡು ಹೋಯ್ತು, ಇವಾಗ ನಾನು ಯಾರಾದ್ರೂ ಕರಿಬೇಕು ಅಂದ್ರೆ ನನ್ಗೆ ಮುಖವೇ ಇಲ್ಲ, ಏನ್ ಮಾಡ್ಲಿ, ಅದಕ್ಕೆ ನಾನು ಕೆಲಸ ಮಾಡೋದಿಲ್ಲ, ಹೋಗು ಫ್ರೀಯಾಗೆ ಬರುತ್ತೆ ಅಂದ್ಯಲ್ಲ, ಇಟ್ಸ್ ಓಕೆ ನಾನು ಕಾಯ್ತೀನಿ ಅಂತ ಇವನು. ಸೊ ಒಟ್ಟಲ್ಲಿ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಆಕ್ಟಿವ್ ನಾನ್ ಆಕ್ಟಿವ್ ಇದೆಲ್ಲ ಹೆಸರುಗಳು ಪಕ್ಕಕ್ಕೆ ತೆಗೆದಿಟ್ರು ನೀವು ಒಂದ್ ಯೋಚನೆ ಮಾಡ್ಕೊಳ್ಳಿ. ಡೊನೇಷನ್ ಕೊಟ್ಟವರು ಕೆಲಸ ಮಾಡ್ಬೋದು, ಕೆಲಸ ಮಾಡದೇ ಇರ್ಬೋದು, ಅಥವಾ ಡೊನೇಷನ್ ಕೊಡದೇ ಇರೋರು ಕೆಲಸ ಮಾಡಿ ದುಡ್ಡಿಲ್ಲೇ ಸಂಪಾದನೆ ಫಸ್ಟ್ ಮಾಡಿ ಆಮೇಲೆ ಅವರ ಇದನ್ನ ಐಡಿನ ಆಕ್ಟಿವೇಟ್ ಮಾಡ್ಕೋಬಹುದು. ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ. ನೆಕ್ಸ್ಟ್, ಇದೆಲ್ಲ ಆಗ್ಬೇಕಾಗಿರೋದು ಎಷ್ಟು ದಿನದಲ್ಲಿ? 50 ದಿವಸ. ಅಷ್ಟೊಳಗಾಗಿ ಏನೂ ಆಗ್ಲಿಲ್ಲ ಅಂತಂದ್ರೆ ಅವನ ಐಡಿ ಏನಿದೆಯೋ ಅದು ಫ್ಲಶ್ ಔಟ್ ಆಗುತ್ತೆ ಅಥವಾ ವಾಶ್ ಔಟ್ ಆಗುತ್ತೆ. ಅವನೊಬ್ಬನೋ ಇಬ್ಬನೋ ಸೇರಿಸಿದ್ರೆ ಅಥವಾ ಅವನ ಕೆಳಗಡೆ ಈ ಮ್ಯಾಟ್ರಿಕ್ಸ್ ಕಮ್ಯುನಿಟಿ ಫಿಲಪ್ ಆಗಿರತ್ತಲ್ಲ, ಅದೆಲ್ಲ ಮೇಲ್ಗಡೆ ಇರೋ ನಿಮ್ಮ ಟೀಮ್ಗೆ ಸೇರ್ಕೊಂಡ್ಬಿಡತ್ತೆ. ಓಕೆನಾ? ಈಗ ಟೈಪ್ಸ್ ಆಫ್ ಡೊನೇಷನ್ಸ್ ನೋಡೋಣ. ಒಂದು, ನಾವು ಬಂದಾಗ ಒಳಗಡೆ ಒಂದು ಸತಿ ನಾವು ಒಂದು ಡೊನೇಷನ್ ಕೊಟ್ಬಿಟ್ವಿ, ಅದು ಒಮ್ಮೆನೆ, ಲೈಫ್ ಲಾಂಗ್ ಇನ್ಯಾವತ್ತೂ ನೀವು ಒಂದೇ $1 ಎಲ್ಲೂ ಯಾರಿಗೂ ಕೊಡೋ ನೆಸೆಸಿಟಿ ಇಲ್ಲ. ಇವಾಗ ನಿಮ್ಗೆ ವಾಪಸ್ ಬರ್ಬೇಕಲ್ವಾ, ಕೊಟ್ಟ ಮೇಲೆ ವಾಪಸ್ ಬರ್ಲೇಬೇಕು. ಯಾರನ್ನೋ ಇನ್ವೈಟ್ ಮಾಡಿದಾಗ ನಿಮ್ಗೆ 20% ಅವರ ಡೊನೇಷನ್ ಇಂದ ನಿಮಗೆ ಬರುತ್ತೆ. ಅವರು ನಿಮ್ ತರಾನೇ $50 ಕೊಡ್ತಾರಲ್ಲ, ಅದರಲ್ಲಿ 20% ಅಂದ್ರೆ $10 ನಿಮ್ಗೆ ಆನ್ ದ ಸ್ಪಾಟ್ ಡೈರೆಕ್ಟ್ಲಿ ಇಂಟು ಯುವರ್ ವಾಲೆಟ್ ಬಂದ್ಬಿಡುತ್ತೆ. ನೋ ವಿತ್ಡ್ರಾಲ್, ನೋ ವೇಟಿಂಗ್ ಅಂತ. ಅದಕ್ಕೆ ನೀವು ಅಟ್ಲೀಸ್ಟ್ 5 ಜನನ ನೀವು ಕರ್ಕೊಂಡ್ಬಂದು ನೀವು ಇಲ್ಲಿ ಸೇರಿಸ್ಬಿಟ್ರೆ ನಿಮ್ ಕೆಲಸ ಮುಗಿದೋಯ್ತು. ನೀವು ಹಾಕಿರೋ $50 ಅಲ್ಲಿಗಲ್ಲೇ ಆನ್ ದ ಸ್ಪಾಟ್ ಬಂದ್ಬಿಡುತ್ತೆ. ಅದೊಂದು ಆಪ್ಷನ್, ಬಟ್ ಇಟ್ ಇಸ್ ನಾಟ್ ಅ ಕಂಪಲ್ಷನ್. ಓಕೆನಾ? ನೆಕ್ಸ್ಟ್ 80% ಕಮ್ಯುನಿಟಿ ಡೊನೇಷನ್ ಅಂತಂದ್ರೆ, ನಾವು ಕೆಲಸ ಮಾಡದೆ ಸಿಸ್ಟಮ್ ಇಂದ ಬೇರೆಯವರು ಬಂದು ಕೂತಿರ್ತಾರಲ್ಲ ನಮ್ಮ ಮ್ಯಾಟ್ರಿಕ್ಸ್ ಅಲ್ಲಿ, ಅಂತವ್ರ ಹತ್ರ ಇಂದ ಅವ್ರು ಕೊಡುವ ಡೊನೇಷನ್ ಇಂದ 80% ನಮಗೆ ಅಂದ್ರೆ ಮೇಲ್ನವ್ರಿಗೆ ಹಂಚುವಿಕೆ ಆಗತ್ತೆ. ಅದು ಯಾವ ರೀತಿ ಆಗತ್ತೆ ಅಂತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಒಟ್ಟಲ್ಲಿ ಈ 20% 80% ಅಂದ್ರೆ ಟೋಟಲ್ 100% ಡಿಸ್ಟ್ರಿಬ್ಯೂಷನ್ ಆಗೋಯ್ತಲ್ಲ. ಇಲ್ಲಿ ಯಾವ್ದಾದ್ರು ಕಂಪನಿ ಅಂತ ಹೇಳದ್ನ ನಾನು, ಯಾರಿಗಾದ್ರೂ ಹೋಗುತ್ತೆ ಅಂತ ಹೇಳದ್ನ? ಇಲ್ವಲ್ಲ, ಎಲ್ಗೂ ಹೋಗಲ್ಲ, ಬರೀ ನಮ್ಮಲ್ಲೇ ಹಂಚೋಗ್ತಾ ಇದೆ ಅಮೌಂಟ್. ಇದು ನಿಮ್ಗೆ ಒಂದೇ ಒಂದು ಸ್ಪೇಸ್ ಅಲ್ಲಿ ಬರಲ್ಲ, 5 ಫ್ಲೋರ್ ಅಂತ ಹೇಳದ್ನಲ್ಲ. ಸೊ 5 ಫ್ಲೋರ್ ಅಲ್ಲಿ ನಿಮ್ಗೆ ಸೇಮ್ ಪರ್ಸನ್ ಇಂದ ಮತ್ತೆ ಮತ್ತೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಒಂದೇ ಒಂದು ಸತಿ ಒಂದು ಫ್ರೆಂಡ್ ನ ನೀವು ಕರ್ಕೊಂಡ್ ಬಂದು ಸೇರಿಸ್ಬಿಟ್ರೆ, ಅಂದ್ರೆ 5 ಸರ್ತಿ ಅಲ್ಲ, ಇನ್ಫಿನಿಟಿ ಟೈಮ್ಸ್ ಬರುತ್ತೆ. ಬಟ್ ಇಲ್ಲಿ ನಮಗೆ ಕಾಣಿಸೋದು 5 ಸ್ಪೇಸಸ್ ಅಲ್ಲಿ ಅಂತ. ಈ ಸ್ಪೇಸಸ್ ಹೇಗೆ ಅಂತಂದ್ರೆ, ಫಸ್ಟ್ ಸ್ಪೇಸ್ ಗಿಂತ ಮಲ್ಟಿಪ್ಲೈಡ್ ಬೈ 5 ಸೆಕೆಂಡ್ ಸ್ಪೇಸ್, ಆ ಅಮೌಂಟ್ ಗೆ ಮಲ್ಟಿಪ್ಲೈಡ್ ಬೈ 5 ಥರ್ಡ್ ಸ್ಪೇಸ್, ಮಲ್ಟಿಪ್ಲೈಡ್ ಬೈ 5 ಫೋರ್ತ್ ಸ್ಪೇಸ್, ಅದ್ರ ಮಲ್ಟಿಪ್ಲೈಡ್ ಬೈ 5 ಫಿಫ್ತ್ ಸ್ಪೇಸ್, ಈ ತರ. ಸೊ ನೀವು ಮೊದಲನೇ ಸ್ಪೇಸ್ ಅಲ್ಲಿ ನೀವು ಹೇಗೆ $50 ಕೊಟ್ಟು ಎಂಟ್ರಿ ಆದ್ರು, ಹಾಗೆ ನೀವು ಯಾರನ್ನೋ ಇನ್ವೈಟ್ ಮಾಡಿದ್ರೆ ಅವನ್ $50 ಕೊಟ್ಟು ಅವ್ನು ಎಂಟ್ರಿ ಆದಾಗ ಅದರಲ್ಲಿ $10 ಡೈರೆಕ್ಟ್ ಆಗಿ ನಿಮಗೆ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ನೀವೇ ಅವನ ಇನ್ವೈಟರು ಅಥವಾ ಸ್ಪಾನ್ಸರ್ ಅಥವಾ ಇಂಟ್ರೊಡ್ಯೂಸರ್. $10 ಅಲ್ಲಿಗಲ್ಲೇ ನಿಮಗೆ ಬಂದ್ಬಿಡ್ತು. ಹೀಗೆ ನಡೀತಾ ನಡೀತಾ ಒಂದಷ್ಟು ಕೆಲವೊಂದು ದಿವಸ ಆದ ನಂತರ
ನೀವು ಹೇಗೆ ಮೇಲ್ಮೇಲಕ್ಕೆ ನೆಕ್ಸ್ಟ್ ಸ್ಪೇಸ್ ಹೋಗ್ತಿರೋ ಹಾಗೆ ಅವನಿಗೂ ಪ್ರಮೋಷನ್ಗಳು ಸಿಗತ್ತಲ್ಲ. ಅವನು ನೆಕ್ಸ್ಟ್ ಸ್ಪೇಸ್ಗೆ ಹೋದಾಗ ತಿರುಗಿ ಅಲ್ಲಿ ಕೂಡ ಎಂಟ್ರಿ ಫೀಸ್ಗಳಿದೆ, ಆದ್ರೆ ಈ ಸ್ಪೇಸ್ ಲೂಪ್ ಅವನೇ ಕಟ್ತಾನೆ ನಮ್ಮ ಪರವಾಗಿ ಅಂತಾನು ನಾನು ಅವಾಗಲೇ ಹೇಳಿದ್ದೆ ನಿಮ್ಗೆ. ಸೊ ನಮ್ಗೆ ಯಾವ ತರ ಸ್ಪೇಸ್ ಲೂಪ್ ಕಟ್ಟತ್ತೋ ಹಾಗೆ ನಮ್ಮ ಫ್ರೆಂಡ್ಗೂ ಅಲ್ವಾ. ನೆಕ್ಸ್ಟ್ ಸ್ಪೇಸ್ಗೆ ಹೋದಾಗ $250 ಅಲ್ಲಿ ಎಂಟ್ರಿ ಫೀಸು ಸ್ಪೇಸ್ ಲೂಪೇ ಕಟ್ಟತ್ತೆ ನಿಮ್ ಫ್ರೆಂಡ್ ಪರವಾಗಿ, ನಮ್ಮ ಪರವಾಗಿ ಕೂಡ. ಆವಾಗ ತಿರುಗಿ ನೀವು ಇನ್ವೈಟರ್ ಅಲ್ವಾ, ನಿಮ್ಗೆ ತಿರುಗಿ ನೋಡಿ $50 ಬಂತು. ನೆಕ್ಸ್ಟ್ 1250 ಎಂಟ್ರಿ ಫೀಸ್ ಕೊಟ್ಟು ಸ್ಪೇಸ್ 3ಗೆ ಕಳಿಸಿದಾಗ ತಿರುಗಿ ನಿಮ್ಗೆ $250 ಬಂತು. ಸ್ಪೇಸ್ 4ಗೆ 6250 ಕಟ್ಟಿದಾಗ ನಿಮ್ಗೆ 1250 ತಿರುಗಿ ಬಂತು. ನೆಕ್ಸ್ಟ್ $31,250 ಕಟ್ಟಿದಾಗ ನಿಮ್ಗೆ ತಿರುಗಿ $6,250 ತಿರುಗಿ ನಿಮಗ್ ಬಂತು. ಇದು ಬೇರೆ ಬೇರೆ ಜನ ಅಲ್ಲ, ಒಬ್ರಿಂದಾನೆ, ಒಂದು ಡೋನರ್ ಇಂದಾನೆ. ಈ ರೀತಿ ನಾವು ನೋಡಿದ್ವಿ ಅಂತಂದ್ರೆ ಬೇರೆಯವ್ರನ್ನ ನಾವು ಎಷ್ಟು ಜಾಸ್ತಿ ಜನನ ನಾವು ಇನ್ವೈಟ್ ಮಾಡ್ತೀವೋ ಅಷ್ಟು ಒಳ್ಳೇದೇ ಆಗತ್ತೆ ನಮ್ಗೆ ಅಂತ ಅನ್ಸುತ್ತೆ. ನೀವು ಇಷ್ಟವಾಗಿ ನೀವು ಮಾಡಿದ್ರೆ ಈ ಕೆಲಸ ಖಂಡಿತವಾಗ್ಲೂ ನಿಮ್ಗೇನೆ ಹೆಲ್ಪ್ ಆಗುತ್ತೆ, ಪ್ಲಸ್ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಯಾಕೆಂತಂದ್ರೆ ನಿಮ್ಗೆ ಇದ್ರಲ್ಲಿ ಬರ್ತಾ ಇರೋದು 20%, ಇನ್ನ ಮಿಕ್ಕಿದ ಪರ್ಸೆಂಟ್ ಎಲ್ಲ ಎಲ್ಗೋಗ್ತಾ ಇದೆ, ಕಮ್ಯುನಿಟಿನಲ್ಲಿ ಎಲ್ಲರಿಗೂ ಹಂಚ್ತಾ ಇದೀವಲ್ವಾ, ತಿರ್ಗಿ ಅಷ್ಟು ಪುಣ್ಯ ನಮಗೂ ಸಿಕ್ತಲ್ವಾ, ಇಲ್ಲಿ ದುಡ್ಡುನು ಬಂತಲ್ವಾ, ಎರಡೂ ಬಂತಲ್ವಾ. ಸೊ ಆದಷ್ಟು ಎಲ್ರಿಗೂ ಹೆಲ್ಪ್ ಮಾಡ್ಕೊಳ್ಳೋಣ. ಪ್ಲಸ್ ನೀವ್ ಯಾರನ್ನ ಕರೆದ್ರೋ ಅವ್ರಿಗೂ ಒಂದು ಜೀವನೋಪಾಯ ಸಿಕ್ತಲ್ವಾ, ಅವ್ರಿಗೂ ಒಂದು ದಾರಿ ಸಿಕ್ತಲ್ವಾ, ಅವ್ರಿಗೂ ಪುಣ್ಯ ಸಿಕ್ತಲ್ವಾ, ಅವ್ರಿಗೂ ತಿರುಗಿ ದುಡ್ಡು ಬರ್ತಾ ಇದೆಯಲ್ವಾ. ಹಿಂಗೆಲ್ಲ ನಾವು ಯೋಚನೆ ಮಾಡ್ಕೊಂಡು ಇದೊಂದು ಸೈಕಲ್ ತರ, ಇದು ಚೈನ್ ರಿಯಾಕ್ಷನ್, ಒಂದರಿಂದ ಒಂದು ಇಟ್ ಇಸ್ ಆಲ್ ದೇರ್ ಇನ್ ಅವರ್ ಮೈಂಡ್ ಸೆಟ್. ನಾವು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ಸೊ ಒಬ್ಬನ ನೀವು ಕರೆದ್ರು ಕೂಡ ಮಲ್ಟಿಪಲ್ ಇನ್ಕಮ್ ನಿಮ್ಗೆ ಮತ್ತೆ 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 ಬರ್ತಾನೆ ಇರತ್ತೆ ಅಂತ ಇಲ್ಲಿ ನಾನು ಪ್ರೂವ್ ಮಾಡಿದೆ ನಿಮ್ಗೆ. ಇಲ್ಲೊಂದು ಸ್ಟ್ರಕ್ಚರ್ ನೋಡಿ, ಈ ಸ್ಟ್ರಕ್ಚರ್ ನಾನು ಆವಾಗಲೇ ಹೇಳಿದ್ದು ನಮ್ಮ ಮ್ಯಾಟ್ರಿಕ್ಸ್ ಅಂತ. ಯಾರೇ ಅಲ್ಲಿ ಮೇಲ್ಗಡೆ ಕೂತಿದೀವೋ ಪ್ರತಿಯೊಬ್ಬರ ಕೆಳಗಡೆ ಇದೇ ಸ್ಟ್ರಕ್ಚರ್. 3 ಲೆವೆಲ್ ಮ್ಯಾಟ್ರಿಕ್ಸ್ ಇದು. 3 ಲೆವೆಲ್ ಅಲ್ಲಿ 155 ಸೀಟ್ಗಳು ನಮ್ಮ ಕೆಳಗಿರುತ್ತೆ. ಸೀಟ್ಗಳು ಅಂದ್ರೆ ಅದ್ರ ಹೆಸರು ಇಲ್ಲಿ ನಾವು ಪೊಸಿಷನ್ಸ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಹೆಸರು ಮ್ಯಾಟ್ರಿಕ್ಸ್, ಸ್ಪೇಸ್ ಮ್ಯಾಟ್ರಿಕ್ಸ್. 3 ಲೆವೆಲ್ ಅಂತಂದ್ರೆ ನೀವು ಒಂದು ಸ್ಟೇಡಿಯಂ ಅಲ್ಲಿ ಕೂತಿದ್ರೆ ನಿಮ್ಮ ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಇರಲ್ವಾ, ನೀವು ಟಾಪ್ ಅಲ್ಲಿ ಕೂತಿರ್ತೀರಾ ಅಂತ ಅನ್ಕೊಳ್ಳೋಣ. ಆ ರೀತಿ ನೀವು ಟಾಪ್ ಅಲ್ಲಿ ಕೂತ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ 5 ಸೀಟು, ಆಮೇಲೆ 25 ಸೀಟ್ಸ್, ಆಮೇಲೆ 125 ಸೀಟ್ಸ್, ಟೋಟಲ್ 155 ಸೀಟ್ಸ್ಗೆ ನೀವು ಮಾಲೀಕರಾಗ್ತೀರಾ ಆಸ್ ಸೂನ್ ಆಸ್ ಯು ಎಂಟರ್ ಹೈ-ಫೈ ಸ್ಪೇಸ್. 155 ಸೀಟ್ಗಳಿಗೆ ಓನರ್ಶಿಪ್ ಸಿಗುತ್ತೆ. ಈ 155 ಸೀಟ್ ಅಲ್ಲಿ ಯಾರು ಬಂದು ಪೊಸಿಷನ್ಸ್ ತಗೊಂಡು ಕೂತ್ಕೊಂತಾರೋ ಅವರೆಲ್ಲರೂ ನಿಮಗೆ ಒಂದು ಹೈಯರ್ ಚಾರ್ಜ್ ಅಥವಾ ಒಂದು ಬಾಡಿಗೆ, ಒಂದು ರೆಂಟಲ್ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಇದೆಲ್ಲ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ನಾರ್ಮಲ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇವ್ರು ನಿಮ್ಗೆ ಕೊಡ್ತಾ ಇರೋದು ಗಿಫ್ಟ್ ಡೊನೇಷನ್ ಅಥವಾ ರಿಟರ್ನ್ ಡೊನೇಷನ್ ಅಂತ ಆಕ್ಚುಲಿ. ಬಟ್ ನಾನು ನಿಮ್ಗೆ ಅರ್ಥ ಆಗೋ ತರ ಕಮಿಷನ್ ಅಂತ ಹೇಳ್ತೀನಿ, ಅಥವಾ ಇದನ್ನ ನಾನು ಬಾಡಿಗೆ ಅಂತ ಹೇಳ್ತೀನಿ, ಒಂದು ಹೈಯರ್ ಚಾರ್ಜ್ ಅಂತ ಹೇಳ್ತೀನಿ, ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ. ಸೊ ಲೆವೆಲ್ 1 ನಲ್ಲಿ 5 ಜನನ ನೀವು ಅಕಸ್ಮಾತ್ ನೀವು ನಿಮ್ಮ ಸ್ವಂತ ಫ್ರೆಂಡ್ಸ್ ನೀವು ಕರ್ಕೊಂಡು ಬಂದು ಅಲ್ಲಿ ಕೂರ್ಸಿದ್ರೆ ಟಕ್ 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 ಅಂತ ಅವ್ರವ್ರು ಜಾಯ್ನ್ ಆದಾಗ ಕ್ಷಣಗಳಲ್ಲಿ ನಿಮ್ಗೆ ಒಬ್ರೊಬ್ರಿಂದ $10 ನಿಮಗೆ ಬಂದ್ಬಿಡುತ್ತೆ. ಅಂತಂದ್ರೆ ದಟ್ ಈಸ್ ಇನ್ವೈಟ್ ಲಿಂಕ್. ಕೆಳಗಡೆ ಬರ್ತಿದೆ ನೋಡಿ, $10 ಫ್ರಮ್ ಈಚ್ ಪರ್ಸನ್ ದಟ್ ಯು ಇನ್ವೈಟ್. ಆದ್ರೆ ಅವರು ಎಲ್ಲಿ ಪ್ಲೇಸ್ಮೆಂಟ್ ಆಗ್ತಾ ಇದ್ದಾರೆ? ನಿಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಪ್ಲೇಸ್ಮೆಂಟ್ ಆಗ್ತಾರೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ? 5 ಸೀಟೆ. 5 ಸೀಟ್ ನಲ್ಲೇ ನೀವು ಈ 5 ಜನನ ಕೂರಿಸ್ಬೇಕು. ಆ ಜಾಗದಲ್ಲಿ ನಿಮ್ಗೆ ರೆಂಟಲ್ ಅವ್ರು ಎಷ್ಟು ಕೊಡ್ತಾರೆ? ಒಂದೊಂದು ಸೀಟ್ ಅಲ್ಲಿ ಬಂದು ಕೂತವ್ರು ನಿಮ್ಗೆ $2.5 ಅಂತಂದ್ರೆ ಫಸ್ಟ್ ಲೈನ್ ಇಂದ ನಿಮ್ಗೆ $12.5 ಬರುತ್ತೆ ನಿಮ್ಗೆ. ಆದ್ರೆ ಈ ಜನನ ನೀವೇ ಕರ್ಕೊಂಡ್ ಬಂದಿದ್ದು ಅಂತ ತೋರ್ಸೋದಕ್ಕೋಸ್ಕರ ಇವರು ಜಾಯ್ನ್ ಆಗುವಾಗ ನಿಮ್ಮ ರೆಫರಲ್ ಲಿಂಕ್ ಅಥವಾ ನಿಮ್ಮ ಇನ್ವೈಟ್ ಲಿಂಕ್ ಇಂದ ಅವರು ಜಾಯ್ನ್ ಆಗ್ತಾರೆ. ಕೂರೋದೆಲ್ಲಾದ್ರೂ ಕೂತ್ಕೊಳ್ಳಿ ಬಿಡಿ, ಒಟ್ಟಲ್ಲಿ ನಿಮ್ಗೆ ಅವರು ನಿಮ್ಮ ಕಡೆಯಿಂದ ಬಂದಿದ್ದಾರೆ ಅಂತ ನಿಮ್ಗೂ ಅವ್ರಿಗೂ ಒಂದು ಲಿಂಕ್ ಎಸ್ಟಾಬ್ಲಿಷ್ ಮಾಡುತ್ತೆ. ಇದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿಂದ ನೆಕ್ಸ್ಟ್ ಸ್ಪೇಸು ಎಲ್ಲೆಲ್ಲಿಗೆ ಹೋದ್ರು ಅವರು ನಮ್ಮ ಜನರಾಗೇ ಇರ್ತಾರೆ. ಕೂರೋದು ಜಾಗಗಳು ಮೇಲೆ ಕೆಳಗೆ ಎಲ್ಲಾದ್ರೂ ಕೂರ್ಬೋದು, ಆದ್ರೆ ಅವರು ರಿಲೇಟೆಡ್ ಟು ಮೀ ಅಂದ್ಬಿಟ್ಟು ಮತ್ತೆ ಮತ್ತೆ ಅವ್ರ ಹತ್ರದಿಂದಾನೇ ನಿಮಗೆ ಬರ್ತಾನೆ ಇರತ್ತೆ ದುಡ್ಡು. ಅವರು ನಿಮ್ಮ ಲಿಂಕ್ ದ್ವಾರಾನೇ ಅವ್ರು ಜಾಯ್ನ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ 25 ಜನ 2ನೇ ರೋ ನಲ್ಲಿ ಫಿಲಪ್ ಆದಾಗ ಒಬ್ರೊಬ್ರು $12.5 ಪ್ರಕಾರ ನೋಡಿ ನಿಮ್ಗೆ $312.5 ಬರುತ್ತೆ. ಹಾಗೇನೆ ಥರ್ಡ್ ಲೆವೆಲ್ ಅಲ್ಲಿ 125 ಜನ ಹೇಗಾದ್ರು ಎಲ್ಲೆಲ್ಲಿಂದ ಬಂದು ಫಿಲಪ್ ಆದ್ರು 125 ಸೀಟ್ಸ್ ಫಿಲಪ್ ಆಗಿದ ತಕ್ಷಣ ಒಬ್ರೊಬ್ರಿಂದ $25 ಪ್ರಕಾರ ನಿಮ್ಗೆ $3,125 ಆ 3ನೇ ಲೈನ್ ಇಂದ ಬಂತು. ಒಟ್ಟಾರೆ ನೀವು $50 ಡೊನೇಷನ್ ಕೊಟ್ಟು ನೀವು ಸ್ಪೇಸ್ 1 ಒಳಗೆ ಬಂದ್ರೆ ನಿಮಗೆ ಬರ್ತಾ ಇರೋದೇ ಎಷ್ಟು ನೋಡಿ? $3,450. ಅಂದ್ರೆ $3,400 ನೀವೇನ್ ಜಾಸ್ತಿ ಕೆಲಸ ಮಾಡ್ದೇನೆ ನಿಮ್ಗೆ ಆಲ್ರೆಡಿ ಪ್ಲಸ್ ಅಲ್ಲಿದ್ದೀರಾ ಅಂತಂದ್ರೆ ನಿಮ್ಗೆ ಲಾಭ.
ಅಲ್ವಾ? ಈಗೇನು ಗೂಗಲ್ ಅಲ್ಲಿ ಕೇಳಿದ್ರೆ ಅದು ಹೇಳತ್ತಲ್ಲ, ಒಂದೇ ಕ್ಷಣದಲ್ಲಿ ಹೇಳ್ಬಿಡುತ್ತೆ ಎಷ್ಟು ಡಾಲರ್ಸ್ಗೆ ಎಷ್ಟು ರೂಪಾಯಿ ಅಂತ. ಸೊ ಇದು 80% ಕಮ್ಯುನಿಟಿ ಮ್ಯಾಟ್ರಿಕ್ಸ್ ಡೊನೇಷನ್ ಈ ರೀತಿಯಲ್ಲಿ ಬರುತ್ತೆ. ಮತ್ತೆ ಇದು ಇಂಥ ಡೊನೇಷನ್ಸ್ ಯಾರಿಗೆ ಬರುತ್ತೆ ಅಂತಂದ್ರೆ, ಆಕ್ಟಿವ್ ಆಗಿ ಅಂತಂದ್ರೆ ಅವರ ಐಡಿನ ಆಕ್ಟಿವೇಟ್ ಮಾಡ್ಕೊಂಡಿರ್ತಾರಲ್ಲ ದುಡ್ಡು ಕೊಟ್ಟು, ಅಂತವರಲ್ಲಿ ವರ್ಕಿಂಗ್ ಆದ್ರೂ ಇರ್ಬೋದು, ನಾನ್ ವರ್ಕಿಂಗ್ ಆದ್ರೂ ಇರ್ಬೋದು, ಇಬ್ಬರಿಗೂ ಇದು ಬರುತ್ತೆ ಮ್ಯಾಟ್ರಿಕ್ಸ್ ಡೊನೇಷನ್. ಫ್ರೀ ಎಂಟ್ರಿನಲ್ಲಿ ಬಂದ್ರಲ್ಲ ಅವ್ರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಅವ್ರು ಕೆಲಸ ಮಾಡಿ ದುಡ್ದು ಆ ಅಮೌಂಟ್ ಇಂದಾನೇ ಅವ್ರು ಆಕ್ಟಿವೇಟ್ ಮಾಡ್ಕೊಳ್ಳೋಣ ಅಂತ ಬಂದಿದಾರಲ್ವಾ. ಸೊ ಅವ್ರಿಗೆ ಇದು ಈ ಫ್ರೀ ಇದು ಬರೋದಿಲ್ಲ. ನೆಕ್ಸ್ಟ್, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ನಮ್ಗೆ ಎಲ್ಲ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ರೀತಿಯಲ್ಲಿ ನೋಡಿ, ಇಲ್ಲಿ ಈ ಸೂಪರ್ ಸ್ಪೇಸ್ ಲೂಪ್ ನಮ್ಮ ರೋಬೋ ಫ್ರೆಂಡ್ ಇದ್ದಾನಲ್ಲ, ಅವನಿಗೊಂದು ಮ್ಯಾಜಿಕಲ್ ಪವರ್ ಇದೆ. ಇಷ್ಟೊತ್ತು ನಾನು ಅವ್ನು ಮಾಡೋ ಮ್ಯಾಜಿಕ್ಸ್ ಎಲ್ಲ ನಾನು ತೋರಿಸ್ದೆ. ಇನ್ನೊಂದು ಮ್ಯಾಜಿಕ್ ಏನ್ ಗೊತ್ತಾ, ಅವನು ನಮ್ಮ ಐಡಿನ ಕಾಂಪೌಂಡಿಂಗ್ ಮಾಡ್ತಾನೆ. ಅಂತಂದ್ರೆ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ದಂಗೆ, ನಮ್ಗೆ ಸಂಪಾದನೆ ಅನ್ನೋದಾಗಿದ ತಕ್ಷಣ ಅವನು ನಮ್ಮ ಐಡಿನ ನೆಕ್ಸ್ಟ್ ಸ್ಪೇಸ್ 2ಗೆ ಕಳಿಸ್ಬಿಡ್ತಾನೆ. ಆದ್ರೆ ನಮ್ಮ ಒಂದು ಐಡಿ ಅಲ್ಲಿ ಹೋದ್ರೂ ಕೂಡ ನಮಗೆ ಇನ್ನೂ ಬೇರೆ ಐಡಿಗಳು ಇಲ್ಲಿ ಉಳಿದಿರುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ. ಮ್ಯಾಜಿಕಲ್ ಪವರ್ ಆಫ್ ಕಾಂಪೌಂಡಿಂಗ್ ಇಂದ ಏನಾಗತ್ತೆ, ನಮ್ಮ ಐಡಿಗೆ ನಾನಾ ರೀಬರ್ತ್ಗಳಾಗತ್ತೆ. ಅಂತಂದ್ರೆ ಒಂದ್ ಐಡಿ 15 ಆಗತ್ತೆ, 15 ಐಡಿಗಳು ಮತ್ತೆ 15ಇಂದ ಮಲ್ಟಿಪ್ಲೈ ಆಗಿ 225, ಆ 225 ಐಡಿಗಳು ಮತ್ತೆ 15ಇಂದ ಮಲ್ಟಿಪ್ಲೈ ಆಗಿ 3375. ಈ ರೀತಿಯಲ್ಲಿ ಇನ್ಫಿನಿಟಿ ಟೈಮ್ಸ್ ಮತ್ತೆ ಮತ್ತೆ ಐಡಿಗಳನ್ನ ಇದು ಮಲ್ಟಿಪ್ಲೈ ಮಾಡ್ತಾ ಇರುತ್ತೆ. ಪ್ರತಿಯೊಂದು ಐಡಿನ, ನಂದು ನಿಮ್ದು ಮಾತ್ರ ಅಲ್ಲ. ಈ ರೀತಿ ಯಾಕೆ ಮಾಡತ್ತೆ ಅಂತಂದ್ರೆ, ಎಲ್ಲರಿಗೂ ಕೆಳಗಡೆ ಮ್ಯಾಟ್ರಿಕ್ಸ್ ಫಿಲಪ್ ಆಗ್ಬೇಕು, ಅಷ್ಟು ಸತಿ ಅಮೌಂಟ್ಗಳು ಜನರೇಟ್ ಮಾಡಬೇಕು, ಅಷ್ಟು ಸತಿ ಎಲ್ಲರಿಗೂ ಅಮೌಂಟ್ ಹೋಗೋ ತರ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಲ್ಲ ಆಗ್ಬೇಕು. ಪ್ಲಸ್ ಅದರಿಂದಾನೇ ಅಮೌಂಟ್ ರೀ ಎಂಟ್ರಿಗೋಸ್ಕರ ಇದು ಅಪ್ಗ್ರೇಡಿಂಗ್ ಮಾಡಿ ನೆಕ್ಸ್ಟ್ ಸ್ಪೇಸಸ್ಗೆ ಕಳಿಸೋದು ಎಲ್ಲ ಇಲ್ಲಿಂದಾನೇ ಆಗ್ಬೇಕು. ಸೊ ಇಷ್ಟೂನು ನಮ್ಮ ಬಂಗಾರದಂತ ಸೂಪರ್ ಸ್ಪೇಸ್ ಲೂಪೇ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ನೋಡಿ. ಇಷ್ಟೆಲ್ಲ ಮಾಡ್ತಾನ ಯಾವನಾದ್ರೂ ಒಂದು ಹ್ಯೂಮನ್ ಬೀಯಿಂಗ್ ಇಲ್ಲಿ ಕೂತಿದ್ರೆ, ಯಾರೋ ನಮ್ಮ ಅಡ್ಮಿನ್ ಅಂತಲೋ ಅಥವಾ ಒಂದು CEO ನೋ ಒಂದು MD ನೋ ಒಂದು ಫೌಂಡರೋ ಯಾರೇ ಇರ್ಲಿ, ಅವ್ರಿಗೆ ಇಷ್ಟಿಷ್ಟೆಲ್ಲ ಮಾಡೋಷ್ಟು ತಾಕತ್ ಇದೆಯಾ, ಅಷ್ಟು ಒಳ್ಳೆ ಬುದ್ಧಿ ಇದೆಯಾ, ಏನಾದ್ರು ಮಾಡ್ತಾರ? ಮಾಡೋದಿಲ್ಲ ಅಲ್ವಾ? ಸೊ ಇಲ್ಲಿ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗ್ತಾ ಇದೆ. ಪ್ಯಾಸಿವ್ ಮೀನ್ಸ್ ವಿತೌಟ್ ವರ್ಕಿಂಗ್, ನಾನ್ ವರ್ಕಿಂಗ್ ಇನ್ಕಮ್ ಬರ್ತಾ ಇದೆ. ಆಟೋಮ್ಯಾಟಿಕ್ ಆಗಿ ನಾವು ಕೆಲಸ ಮಾಡ್ದೇನೆ ಅಪ್ಗ್ರೇಡಿಂಗ್ ಆಗ್ತಾ ಇದೆ. ಅಪ್ಗ್ರೇಡಿಂಗ್ ಅಂತಂದ್ರೆ ದುಡ್ಡು ಕೊಟ್ಟು ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದೀವಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೀವಿ, ಅಂದ್ರೆ ನೆಕ್ಸ್ಟ್ ಸ್ಪೇಸ್ಗೆ ಹೋಗ್ತಾ ಇದೀವಿ. ರೀಬರ್ತ್ ಆಗ್ತಾ ಇದೆ. ನಾನು ತೋರಿಸಿದ್ನಲ್ಲ ಹೇಗೆ ನಮ್ಮ ಕಾಂಪೌಂಡಿಂಗ್ ಆಗಿ ಮಲ್ಟಿಪ್ಲೈ ಆಗಿ ನಮ್ಮ ಐಡಿಗಳು ಅಷ್ಟೊಂದು ಅವತಾರಗಳು ತಗೊಳತ್ತೆ ಅಂತ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರಕ್ತ ಬೀಜಾಸುರನ ಎಕ್ಸಾಂಪಲ್ ಕೊಡ್ತೀನಿ. ಒಂದೊಂದು ಡ್ರಾಪ್ ಆಫ್ ಬ್ಲಡ್ ಇಂದಾನು ಮತ್ತೆ ಮತ್ತೆ ಇನ್ನೊಂದು ರಕ್ತ ಬೀಜಾಸುರ ಹುಟ್ತಾ ಇತ್ತಂತೆ. ಅದಕ್ಕೆ ಅವನನ್ನು ಸಾಯಿಸೋದಷ್ಟು ಕಷ್ಟ ಆಗ್ಬಿಟ್ಟಿತ್ತಂತೆ. ಇದು ನಮ್ಮ ಪುರಾಣದಲ್ಲಿ ನಾವು ಕೇಳಿದೀವಲ್ಲ, ಆ ರೀತಿ ಇಲ್ಲಿ ಮತ್ತೆ ಮತ್ತೆ ಹುಟ್ತಾ ಇರತ್ತೆ, ನಮ್ಮ ಇದು ರೀಬರ್ತ್ ಆಗ್ತಾ ಇರತ್ತೆ ಐಡಿ ಅಂತ ತೋರ್ಸೋಕೋಸ್ಕರ ಎಕ್ಸಾಂಪಲ್ ಹೇಳಿದೆ. ನೆಕ್ಸ್ಟ್, ಇಷ್ಟೆಲ್ಲ ಆಟೋಮ್ಯಾಟಿಕ್ ಆಗಿ ನಡೀತಾ ಇದೆ ಅಂದ್ರೆ ನಿಜವಾಗ್ಲೂ ಆಗತ್ತಾ ಮೇಡಮ್? ಹೇಗೆ ಮೇಡಮ್ ಆಗತ್ತೆ? ಹೌ ಇಸ್ ಇಟ್ ಪಾಸಿಬಲ್ ಅಂತ ತುಂಬಾ ಜನಕ್ಕೆ ನಂಬಿಕೆ ಬರೋದಿಲ್ಲ. ಆ ನಂಬಿಕೆ ಬರ್ಲಿ ಅಂತ ನಾನು ಈ ಸ್ಲೈಡ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಕೂಡ ಮ್ಯಾಜಿಕಲ್ಲೇ ನೋಡಿ. ಅಲ್ಲಿ ಬರ್ತಾ ಇರೋ ಅಮೌಂಟ್ 20% ಎಲ್ಲೋಗುತ್ತೆ, 80% ಎಲ್ಲೋಗುತ್ತೆ ಅಂತ ನಾನು ಹೇಳಿದ್ನಲ್ಲ. ಈ ರೀತಿಯಲ್ಲಿ ಐಡಿಗಳನ್ನ ಮಲ್ಟಿಪ್ಲೈ ಮಾಡಿ ಎಲ್ಲ ಕಡೆಯಿಂದ ಅಮೌಂಟ್ ಬರೋ ತರ ಮಾಡ್ತಾ ಇರೋದ್ರಿಂದ, ಇಲ್ಲಿ ನೋಡಿ ಮಧ್ಯದಲ್ಲಿ ಸ್ಕ್ವೇರ್ ಅಲ್ಲಿ ಲೆವೆಲ್ 1, 2, 3 ಅಂತ ಮತ್ತೆ ತೋರಿಸಿದೀನಿ. 5 ಜನ, 25 ಜನ, 125 ಜನ, ಎಲ್ಲರಿಗೂ ಸೇಮ್ ಸ್ಟ್ರಕ್ಚರ್. ಇಲ್ಲಿ ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿ ಇಲ್ಲ. ಆಯ್ತಾ? ಇದರಿಂದಾನೇ ನಮ್ಮ ಪ್ರೈವೇಟ್ ವಾಲೆಟ್ ಅಂತಂದ್ರೆ ನಾವು ಯೂಸ್ ಮಾಡ್ಕೊಳಕ್ಕೆ ಅಂತ ಎಷ್ಟು ಅಮೌಂಟ್ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. L1 ಅಂದ್ರೆ ಲೆವೆಲ್ 1 ಇಂದ 5 ಜನದ್ದು ಅಮೌಂಟ್ ನಮ್ಗೆ ಬರುತ್ತೆ. L2 ಇಂದ 15 ಜನದ್ದು. L2 ನಲ್ಲಿ ಎಷ್ಟಿದ್ದಾರೆ? 25 ಜನ ಇದ್ದಾರೆ. ಆದ್ರೆ 15 ಜನದ ಅಮೌಂಟ್ ನಮಗ್ ಬರೋದು. L3 ನಲ್ಲಿ 125 ಪೀಪಲ್ ಇದ್ರು ನಮ್ಗೆ 85 ಪೀಪಲ್ ಅಮೌಂಟ್ ಬರುತ್ತೆ. ಇಷ್ಟೂನು ನಾವು ನಮ್ಮ ಪ್ರೈವೇಟ್ ವಾಲೆಟ್ ಬಂದ್ಬಿಡುತ್ತೆ. ನಾವು ನಮ್ಮಿಷ್ಟಕ್ಕೆ ನಾವು ಯೂಸ್ ಮಾಡ್ಕೋಬಹುದು. ಅದ್ರ ಕೆಳಗಡೆ ನೋಡಿ ಅಪ್ಗ್ರೇಡ್ ಸ್ಪೇಸ್ ವಾಲೆಟ್ ಅಂತಂದ್ರೆ L3 ಲೆವೆಲ್ ನಂಬರ್ 3 ನಲ್ಲಿ 125 ಜನರಿಂದ 10 ಜನರದ್ದು ಅಮೌಂಟ್ ತೆಗೆದು ಆ ಅಮೌಂಟ್ ನ ತೆಗೆದಿಟ್ಕೊಡುತ್ತೆ. ಅಲ್ಲಿ ಒಬ್ರೊಬ್ರಿಗೂ $25 ಅಲ್ವಾ, 3ನೇ ಲೆವೆಲ್ ಅಲ್ಲಿ. ಸೊ $25 ಇಂಟು 10 ಜನ ಅಂತಂದ್ರೆ $250 ಆಗಿದ ತಕ್ಷಣ ನಮ್ಗೆ ಸ್ಪೇಸ್ 2ಗೆ ನಮ್ಮನ್ನು ತಳ್ಬಿಡುತ್ತೆ. ಒಂದ್ ಐಡಿನ ಅಲ್ಲಿಗೆ ತಳ್ಬಿಡುತ್ತೆ. ಸೊ ಈ ರೀತಿಯಲ್ಲಿ ಅಪ್ಗ್ರೇಡಿಂಗ್ ಮಾಡ್ಬಿಡ್ತು. ನಮ್ಗೆ ಆಲ್ರೆಡಿ 15 ಐಡಿ ಆಗಿದೆಯಲ್ಲ, ಅಲ್ಲಿ 15 ಐಡಿ ಯಾವ ರೀತಿಯಲ್ಲಿ ಆಗ್ತಾ ಇದೆ? ಇಲ್ಲಿ L3 ನಲ್ಲಿ 125 ಜನ 30 ಐಡಿ ಇದು ಅಮೌಂಟ್ ತೆಗೆದು 35 ಅಂದ್ರೆ 30 ಇಂಟು $25 ಅಂದ್ರೆ $750 ಆಗಿದ ತಕ್ಷಣ ರೀಬರ್ತ್ ಅಂದ್ರೆ 15 ಐಡಿ ಆಗಿ ಅದು ರೀಬರ್ತ್ ಆಗ್ಬಿಡುತ್ತೆ. ರೀಬರ್ತ್ ಆಗ್ಬಿಟ್ಟು ಅಲ್ಲಿಂದ ನಮ್ಗೆ ರೀ ಎಂಟ್ರಿನೂ ಆಗತ್ತೆ. ರೀ ಎಂಟ್ರಿ ಮೀನ್ಸ್ ವಾಟ್? ಅದು ಎಲ್ಲೋ ಹೋಗಿ ಪ್ಲೇಸ್ಮೆಂಟ್ ಆಗ್ಬೇಕಲ್ಲ, ಅದು ರೀ ಎಂಟ್ರಿ.
ಓಕೆ, ಸೊ ರೀ ಎಂಟ್ರಿ ಆಯ್ತು ಅಂತಂದ್ರೆ ನಮ್ಗೆ ನಾವು ಫ್ರೆಶ್ ಆಗಿ ಜಾಯ್ನ್ ಆದಾಗ ನಮ್ಗೆ ಏನೆಲ್ಲ ಸಿಕ್ತು ಅದೆಲ್ಲ ಈ ಎಲ್ಲ ಐಡಿಗಳಿಗೂ ಆಗುತ್ತೆ ಅಂತ. ನಮ್ಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೋ ಈ ಪ್ರತಿ ಒಂದು ಐಡಿಗೂ ಅಷ್ಟಷ್ಟು ಅಮೌಂಟ್ ಬರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕೌಂಟ್ ಆದ್ರೂ ಮಾಡಕ್ ಸಾಧ್ಯನಾ ಎಷ್ಟು ಬರ್ತಾ ಇದೆ ಅಂತ? ಕ್ಯಾಲ್ಕುಲೇಟರ್ ಇಟ್ಕೊಂಡು ಕೂತ್ಕೊಂಡು ತಲೆ ಕೆಟ್ಟೋಗುತ್ತೆ. ಯಾಕೆ ಅಂತಂದ್ರೆ ನಾವ್ ಈ ಕಡೆ ಆ ಕಡೆ ತಿರುಗಿ ನೋಡೋಕೆ ಆಗಲ್ಲ. ಯಾವ ಅಮೌಂಟ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಯಾರು ಎಷ್ಟು ರೀಬರ್ತ್ಗಳು ತಗೊಂಡ್ರು ಏನೂ ಗೊತ್ತಾಗಲ್ಲ. ಬರೀ ಬರೋ ಅಮೌಂಟ್ ಬಂದೇ ನಮ್ಗೆ ಲೆಕ್ಕ ಸಿಗೋದು. ನೆಕ್ಸ್ಟ್ ಇದ್ರಲ್ಲೇನೆ ಪೇ ಇಟ್ ಫಾರ್ವರ್ಡ್ ವಾಲೆಟ್, ಇದು ತುಂಬಾ ಇಂಪಾರ್ಟೆಂಟ್. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ನಮ್ಮ ಇನ್ಆಕ್ಟಿವ್ ಡೋನರ್ಸ್ ಫ್ರೀ ಆಗಿ ಎಂಟ್ರಿ ತಗೊಂಡ್ ಬರ್ತಾರಲ್ಲ, ಅವ್ರಿಗೆ ನಾವು ಹೆಲ್ಪ್ ಮಾಡಕ್ಕೆ ಅಂತಲೇ ತೆಗ್ದಿರತ್ತೆ ಅಮೌಂಟ್ ಅಂತ, ಅದು ಇಲ್ಲೇ ಜನರೇಟ್ ಆಗುತ್ತೆ ನೋಡಿ. ಸೆಕೆಂಡ್ ಲೆವೆಲ್ 25 ಪೀಪಲ್ ಬರ್ತಾರಲ್ಲ, ಅಲ್ಲಿ ಒಬ್ರೊಬ್ಬರಿಂದ ನಮ್ಗೆ ಬರೋದೆಷ್ಟು $12.5. ಸೊ ಆ $12.5 10 ಜನರಿಂದ ಬಂದಾಗ $125 ಆಗುತ್ತೆ. ಆ $125 ಅಂದ್ರೆ ಒಬ್ಬರನ್ನ ಸೇರ್ಸೋದಕ್ಕೆ ಎಷ್ಟು ಬೇಕು? $50 ಬೇಕು. ನಾವಿಬ್ಬರಿಗೆ ಹೆಲ್ಪ್ ಮಾಡಿದ್ರೆ $100 ಆಯ್ತು. ಇನ್ನು $25 ಹಂಗೆ ಇರುತ್ತೆ, ಮತ್ತೆ ಅದು ಫಿಲಪ್ ಆಗ್ತಾ ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ ಅವ್ರಿಗೂ ಆ ಫ್ರೀ ಆಗಿ ಬಂದಿರೋರ್ಗು ನಾವು ಫುಲ್ ದುಡ್ಡು ಕೊಡ್ಬೋದು, ಅಥವಾ ಸ್ವಲ್ಪ ಅವ್ರ ಕೆಲಸ ಮಾಡಿದ್ರು ಅಂದ್ರೆ ಸ್ವಲ್ಪ ಅಮೌಂಟ್ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಒಟ್ಟಲ್ಲಿ ಈ ಸಿಸ್ಟಮ್ ಅಲ್ಲಿ ತಾನೇ ದುಡ್ಡು ಜನರೇಟ್ ಮಾಡಿ ನಮ್ಮ ಜೀವನಕ್ಕೂ ದುಡ್ಡು ಕೊಟ್ಟು ನಮ್ಗೆ ಅಪ್ಗ್ರೇಡೂ ಮಾಡಿ ನಮ್ಗೆ ಪುಣ್ಯ ಬರೋ ತರ ಬೇರೆಯವ್ರಿಗೆ ಹೆಲ್ಪ್ನೂ ಮಾಡಿಸಿ ಎಲ್ಲ ತಾನೇ ಮಾಡುತ್ತೆ. ಸೊ ಇಷ್ಟು ಫ್ರೀ ಆಗಿ ಎಲ್ಲ ನಡೆದೋಗ್ತಾ ಇದೆ. ಅದಕ್ಕೆ ನೀವು ಮಾಡ್ಬೇಕಾಗಿರೋದೇನು, ಒಮ್ಮೆ ನಿಮ್ಮ ಕೈಯಿಂದ $50 ಕೊಟ್ಟು ಒಳಗ್ ಬರ್ಬೇಕು. ಮತ್ತೆ ಸಾಧ್ಯವಾದ್ರೆ ಅಟ್ಲೀಸ್ಟ್ ಒಂದು 5 ಜನ ನಿಮ್ ಫ್ರೆಂಡ್ಸ್ಗೆ ಒಂದು ಅವಕಾಶ ಕೊಡಿ, ಅವರು ಇದೆಲ್ಲ ಎಂಜಾಯ್ ಮಾಡ್ಲಿ ಅಂತ. 5 ಆಗ್ಲಿಲ್ವಾ, 2 ಆಗ್ಲೇ ಇಲ್ವಾ, ಸುಮ್ನೆ ಇದ್ಬಿಡಿ, ನಿಮ್ಗೆ ಬರೋ ದುಡ್ಡೆಲ್ಲ ಬರುತ್ತೆ. ಆದ್ರೆ ನಿಧಾನ ಆಗತ್ತೆ. ಫಾಸ್ಟ್ ಆಗಿ ಆಗ್ಬೇಕು ಅಂದ್ರೆ ನೀವ್ ಎಷ್ಟು ಕೆಲಸ ಮಾಡ್ತೀರೋ ನಿಮ್ ಇಷ್ಟ. ಸೊ ಇದೆಲ್ಲ ಆಗೋದು ಒಂದು ಪಾಲಿಗಾನ್ ಟೈಮ್ ಸ್ಟಾಂಪ್ ಅಂತಂದ್ರೆ ಎಷ್ಟು ವೇಗವಾಗಿ. ನಾನು ಹೇಳಿದ್ನಲ್ಲ, ಆ ರೇಸ್ ಕುದುರೆ ಅಂತ ನಮ್ ಫ್ರೆಂಡ್ ಒಬ್ಬ ಇದಾನಲ್ಲ, ಆ ರೇಸ್ ಕುದುರೆ ಅವನು ನಮ್ಮನ್ನು ಬಿಟ್ಬಿಟ್ಟು ಅವನು ಫಸ್ಟ್ ಹೋಗ್ತಾನೆ ಸ್ಪೇಸ್ 2ಗೆ. ಯಾಕೆ ಅಂತಂದ್ರೆ ಅವ್ನು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ನಾವಿನ್ನು ಸ್ವಲ್ಪ ನಿಧಾನ ಕೂತ್ಕೊಂಡಿದ್ದೀವಿ ಅಲ್ವಾ. ಸೊ ಅವ್ನು ಹೋದ್ಮೇಲೆ ನಾವು ಆಮೇಲೆ ಹೋಗ್ತೀವಿ ಸ್ಪೇಸ್ 2ಗೆ. ಸೊ ಅವ್ನ್ ಮುಂಚೆ ಹೋಗ್ಬಿಟ್ಟು ಅವ್ನ ಮೇಲೆ ಹೊಟ್ಟೋಗಿರ್ತಾನೆ, ನಾವು ಅವ್ನ ಕೆಳಗೆ ಬಂದು ಕೂತಿರ್ತೀವಿ. ಸೊ ಸ್ಪೇಸ್ 2 ಇಂದ ಸ್ಪೇಸ್ 5ಗೆ ಯಾರ ಮೇಲೆ ಯಾರ ಕೆಳಗೆ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ನಾವು ಈ ಸೈಕಲ್ ಪೆಡಲ್ ತರ ಮೇಲೆ ಹೋಗಿದ್ ಕೆಳಗೆ ಬರುತ್ತೆ, ಕೆಳಗೆ ಹೋಗಿದ್ ಮೇಲೆ ಹೋಗುತ್ತೆ, ಆತರ ಆಗುತ್ತೆ. ಆದ್ರೆ ಡಸಂಟ್ ಮ್ಯಾಟರ್, ಅವರು ಸ್ಟಿಲ್ ನಮ್ಮ ಜನಾನೇ ಅಂತ ತೋರ್ಸಕ್ಕೆ ಏನಿದೆ, ಅವಾಗ್ಲೇ ಹೇಳಿದ್ನಲ್ಲ ಆ ಲಿಂಕ್, ನಮ್ಮ ಲಿಂಕ್ ದ್ವಾರ ಅವ್ರು ಹೋಗ್ತಾರೆ ಅಂತ. ಸೊ ಎಲ್ಲಿ ಹೋದ್ರು ಅವ್ರು ನಮ್ಮ ಜನಾನೇ ಆಗ್ತಾರೆ. ಬೇಗ ಮುಂದಕ್ಕೆ ಹೋದ್ರು ಡಸಂಟ್ ಮ್ಯಾಟರ್ ಅಂತ ಇಲ್ಲಿ ನಾನು ನಿಮ್ಗೆ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ಫೈನಲ್ ಆಗಿ ಇಷ್ಟು ಒಳ್ಳೆ ಸಿಸ್ಟಮ್ ನಮಗ್ ಸಿಕ್ಕಿರೋದಕ್ಕೆ ನಾವು ಗ್ರಾಟಿಟ್ಯೂಡ್ ಅಂತ ತೋರಿಸ್ಲೇಬೇಕಲ್ವಾ. ಸೊ ಆ ಗ್ರಾಟಿಟ್ಯೂಡ್ ಹೇಗ್ ತೋರಿಸ್ಬೇಕು? ಪೇ ಇಟ್ ಫಾರ್ವರ್ಡ್ ವಾಲೆಟ್ ಅಂತಂದ್ರೆ ಇನ್ನೊಬ್ರಿಗೆ ನಾವು ಇಲ್ಲೇ ಜನರೇಟ್ ಆಗಿರೋ ಅಮೌಂಟ್ ಇಂದಾನೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ದ್ವಾರ ನಾವು ನಮ್ಮ ಕೃತಜ್ಞತೆಯನ್ನ ತೋರಿಸ್ಬೋದು. ವಿ ಕ್ಯಾನ್ ಹೆಲ್ಪ್ ಅದರ್ಸ್. ಅಷ್ಟೇ ಅಲ್ಲದೆ ಅವಕಾಶ ಕೊಡ್ಬೋದಲ್ವಾ, ಅವ್ರಿಗೆ ಆಗ್ಲಿ ನಮಗೆ ಆಗ್ಲಿ ಎಲ್ಲರಿಗೂ ಇಲ್ಲಿ ನಮ್ಮ ಡ್ರೀಮ್ಸ್ ಎಲ್ಲ ರಿಯಾಲಿಟಿ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಇಲ್ಲಿ. ಸೊ ಈ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಲ್ಲಿ 3 ಮಿಲಿಯನ್ ಅಥವಾ 30 ಲಕ್ಷ ಡಾಲರ್ಸ್ನ ತುಂಬಾ ಈಸಿಯಾಗಿ ಹೇಗೆ ನಾವು ಪಡ್ಕೋಬಹುದು ಅಂತ ನಾನು ಇಷ್ಟೊತ್ತು ತೋರಿಸಿದ್ದೀನಿ ನಿಮ್ಗೆ. ಇದು ಮಿನಿಮಮ್, ಇದು ಇನ್ಫಿನಿಟಿ ತರ ಹೋಗ್ತಾನೆ ಇರುತ್ತೆ. ಯಾಕೆಂತಂದ್ರೆ ನಾವು ಒಮ್ಮೆ ಕೊಟ್ಟಿರೋ $50ಗೆ ಲೈಫ್ ಲಾಂಗ್ ಬರ್ತಾನೆ ಇರತ್ತೆ ಅಮೌಂಟ್. ಮತ್ತೆ ಇದು ಸ್ಮಾರ್ಟ್ ಕಾಂಟ್ರಾಕ್ಟು, ಓಪನಿಂಗ್ ಅಲ್ಲಿ ಹೇಳದ್ನಲ್ಲ, ಇದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್. ಇದೆಲ್ಲ ಆಗಿರೋದ್ರಿಂದ ಯಾರು ಈ ಕಂಪನಿ ತರ ಇದನ್ನ ಮುಚ್ಕೊಂಡು ಹೋಗಕ್ಕಾಗಲ್ಲ, ಇದನ್ನ ತಿದ್ದುಪಡಿ ಮಾಡೋಕ್ಕಾಗಲ್ಲ, ಈ ಪ್ಲಾನ್ ನ ಚೇಂಜ್ ಮಾಡೋಕ್ಕಾಗಲ್ಲ, ಯಾರ ಹತ್ರನೂ ಆ ಕಂಟ್ರೋಲ್ಸ್ ಎಲ್ಲ ಯಾವುದೂ ಇಲ್ಲ. ಸೊ ಇದೊಂದು ತುಂಬಾ ಬ್ಯೂಟಿಫುಲ್ ಸಿಸ್ಟಮ್ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಸಿಗ್ಲಿ, ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಾನೆಲ್ಲಾ ವಿಷಯಗಳನ್ನ ನಿಮ್ಗೆ ಹೇಳಿದೀನಿ. ಫೈನಲ್ ಡೆಸಿಷನ್ ನಿಮ್ದು. ನೀವು ನಮ್ ಜೊತೆ ಸೇರ್ಕೊಂಡು ನೀವು ಬೆಳಗಾದ್ರೆ ಕಣ್ ತೆಗೆದ ತಕ್ಷಣ ಯಾವ್ದೋ ಕಂಟ್ರಿಯಿಂದ ಯಾರೋ ಹಾಕಿರೋ ದುಡ್ಡು ನಿಮಗ್ ಬರ್ಲಿ ಅಂತ ನಾನು ಆಶಿಸ್ತೀನಿ. ಯಾಕೆ ಅಂತಂದ್ರೆ ನಮ್ಗೆಲ್ಲ ಆಗ್ತಾ ಇರೋದು ಆ ರೀತಿನಲ್ಲೇ. ನಾವು ಇಲ್ಲಿ ರಾತ್ರಿ ಅಂತ ಮಲಗಿರುವಾಗ ಇನ್ಯಾವುದೋ ಭಾಗದಲ್ಲಿ ಹಗಲಾಗಿರುತ್ತೆ, ಅಲ್ಲೆಲ್ಲಿಂದನೋ ಯಾರೋ ಜಾಯ್ನ್ ಆಗಿರ್ತಾರೆ. ಸೊ ಅವ್ರು ಅಲ್ಲೆಲ್ಲೋ ದುಡ್ಡು ಹಾಕಿರ್ತಾರೆ. ನಾವು ಬೆಳಗ್ಗೆ ಕಣ್ಣು ಓಪನ್ ಮಾಡಿ ನೋಡಿದಾಗ ನಮ್ಗೆ ಹಗಲಾಯ್ತು ಅಂತ ಅವ್ರೋಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ನಮ್ಗೆ ದುಡ್ಡು ಬಂದು ಇಲ್ಲಿ ಸೇರಿರುತ್ತೆ ನಮ್ಮ ಅಕೌಂಟ್ ಅಲ್ಲಿ. ಅಂತ ದಿನಗಳು ನೀವು ನೋಡ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಗುಡ್ ಲಕ್.